ಸಾವಿರಷ್ಟು ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಇವತ್ತು ನಾನು ನೀವು ಬದುಕಿ ಉಳಿದಿದ್ರೆ ಅದು ಯೇಸುವಿನ ಒಂದೇ ಒಂದು ಮಹಾಕೃಪೆಯಿಂದ, ಅವರು ಕೊಟ್ಟಂತಹ ಕೃಪೆಯಿಂದ ಇವತ್ತು ನಾನು ನೀವು ಬದುಕಿದ್ದೇವೆ. ಇವತ್ತು ಕರ್ತನಾದಂಥ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡತಕ್ಕಂಥ ಸಮಯ. ಅವರನ್ನು ಮನಪೂರ್ವಕವಾಗಿ ಆರಾಧನೆ ಮಾಡೋಣ. ಕರ್ತನನ್ನ ಮನಪೂರ್ವಕವಾಗಿ ಆರಾಧನೆ ಮಾಡಿ ಅವರನ್ನು ಘನಪಡಿಸಿ. ಸಾಧಾರಣವಾದಂಥ ದೇವರನ್ನ ಆರಾಧನೆ ಮಾಡಕ್ಕೆ ಬಂದಿಲ್ಲ, ನಿಮಗೆ ಜೀವ ಕೊಟ್ಟಂತ ದೇವರನ್ನ ಆರಾಧನೆ ಮಾಡಕ್ಕೆ ಬಂದಿದ್ದೀರಾ. ಯೇಸು ಸ್ವಾಮಿ ನಿಮ್ಮನ್ನ ಕೂತು ನೋಡ್ತಾ ಇದ್ದಾರೆ, ನಿಮ್ಮನ್ನು ವೀಕ್ಷಿಸ್ತಾ ಇದ್ದಾರೆ. ಯಾರೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದೀರಾ, ನಿಶ್ಚಯವಾಗಿ ನಾನು ಹೇಳ್ತೇನೆ 100ರಷ್ಟು ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ಮನಪೂರ್ವಕವಾಗಿ ಕರ್ತನನ್ನ ಸನ್ಮಾನ ಮಾಡಿ ಬಾಯಿ ತೆರೆದು ಅಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನಿಗೆ ಆಡಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮರೇ ನೀನಾಗಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮರೇ ನೀನಾಗಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮರೇ ನೀನಾಗಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ ನಿನಗಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ಕೋಟಿ 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 ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ ನಿನಗಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನವ ತಂದೆ. ഇരുളെಲ್ಲ ಕಾಪಾಡಿದೆ, ಇನ್ನೊಂದು ದಿನವಾದಂತೆ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನವಾದಂತೆ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನವಾದಂತೆ. ಮರೆಯಾದ ನನ್ನ ಪ್ರಿಯನೇ ನಿನ್ ಸಮ್ಮುಖ ನಲಿಯುವೆನು. ಮರೆಯಾದ ನನ್ನ ಪ್ರಿಯನೇ ನಿನ್ ಸನಿಹದಲ್ಲಿ, ಮರೆಯಾದ ನನ್ನ ಪ್ರಿಯನೇ ನಿನ್ ಸನಿಹದಲ್ಲಿ. ಕೋಟಿ 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 ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ,
ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ ನಿನಗೆಯ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ 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 ಈರುಳೆಲ್ಲ ಕಾಪಾಡಿದೆ ಇನ್ನೊಂದು ದಿನವ ತಂದೆ ಈರುಳೆಲ್ಲ ಕಾಪಾಡಿದೆ ಇನ್ನೊಂದು ದಿನವ ತಂದೆ ಈರುಳೆಲ್ಲ ಕಾಪಾಡಿದೆ ಇನ್ನೊಂದು ದಿನವ ತಂದೆ ಮರೆಯಾದ ನನ್ ಪ್ರಿಯನೇ ನಿನ್ ಸನಿಹ ಅಲಿಯುವೇನೋ ಮರೆಯಾದ ನನ್ನ ಪ್ರಿಯನೇ ನಿನ್ ಸರಿಯ ತಲೆಯುವೆನು ಮರೆಯಾದ ನನ್ನ ಪ್ರಿಯನೇ ನಿನ್ ಸರಿಯ ತಲೆಯುವೆನು ಕೋಟಿ 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 ಸ್ತೋತ್ರ ರಾಜ 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮರೇ ನಿನಗೆಯ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮರೇ ನಿನಗೆಯ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ ಜನೇ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ ಓ ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ ಕೈ ಎತ್ತೇಳಿ ಅಪ್ಪ ಕೋಟಿ 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 ಸ್ತೋತ್ರ ರಾಜ 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 ಕೋಟಿ ಸ್ತೋತ್ರ ರಾಜ ಕೋಟಿ ಕೋಟಿ ಸ್ತೋತ್ರ ರಾಜ
ನಡೆಸುವರು. ಹಸಿರಾದ ಹುಲ್ಲಿನಲ್ಲಿ ನನ್ನನ್ನು ನಡೆಸುವರು. ಹಸಿರಾದ ಹುಲ್ಲಿನಲ್ಲಿ ನನ್ನನ್ನು ನಡೆಸುವರು. ಜೀವವುಳ್ಳ ಬುಗ್ಗೆಯಿಂದ ದಾವದಿಗುವನು. ಜೀವವುಳ್ಳ ಬುಗ್ಗೆಯಿಂದ ದಾವದಿಗುವನು. ಜೀವವುಳ್ಳ ಬುಗ್ಗೆಯಿಂದ ದಾವದಿಗುವನು. ರಾಯಸಿಂಹವು ಹಸಿದಿದ್ದಾನೆ, ಯೇಸುವನ್ನೇ ಹುಡುಕಿದ್ದಾರೆ. ರಾಯಸಿಂಹವು ಹಸಿದಿದ್ದಾನೆ, ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಆಮೆನ್, ಆಮೆನ್, ಹಾಲೆಲೂಯಾ. ಹುಡುಕಿದ್ದಾರೆ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ, 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 ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನೇ ಹುಡುಕಿದ್ದಾರೆ. ಕೊರತೆ ಇಲ್ಲ. ಹಾಲೆಲೂಯಾ, 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 ಆಮೆನ್, ಹಾಲೆಲೂಯಾ, 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 ಆಮೆನ್, ಹಾಲೆಲೂಯಾ, 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 ಆಮೆನ್, ಹಾಲೆಲೂಯಾ, 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 ಆಮೆನ್, 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 ಆಮೆನ್, ಹಾಲೆಲೂಯಾ. ಸಪಾ ಏಸಪ್ಪಾ, 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 ಏಸಪ್ಪ. ಕಣ್ಮುಚ್ಚಿ ಹಾಡಿಲ್ಲ. ಏಸಪ್ಪ, ಭಯಭಕ್ತಿಯಿಂದ ಏಸಪ್ಪ, ಏಸಪ್ಪ. ಅಲ್ಲಿ ನೋಡಿ ಹಾಡಿ ದೇವ್ರನ್ನ. ಏಸಪ್ಪ, 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 ಏಸಪ್ಪ,
ಪಸ್ಕಾ ಹಬ್ಬ ಅಂದರೆ ಅದೊಂದು ಡೇ ಆಫ್ ಡೆಲಿವರೆನ್ಸ್. ಪೆಸಾಕ್ ಮೀನ್ಸ್ ದೇವರು ನಮ್ಮನ್ನು ಒಂದು ಬಂಧನದಿಂದ ಬಿಡುಗಡೆ ಮಾಡ್ತಾರೆ. ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ಎಲ್ಲ ಮಾಸಗಳಲ್ಲಿ ಇದು ನಿಮಗೆ ಮೊದಲ ಮಾಸವಾಗಿರಬೇಕು, ಇದು ಜ್ಞಾಪಕಾರ್ಥವಾದ ದಿನವಾಗಿರಬೇಕು, ಇದು ನನ್ನ ಘನಕ್ಕಾಗಿ ಹಬ್ಬವನ್ನು ಆಚರಿಸಬೇಕು. ಹಬ್ಬ ಅನ್ನೋ ವರ್ಡು ದೇವ್ರ ಬಾಯಿಂದ ಬಂದಿದೆ ನೋಡಿ. ಇದು ಯಾರ ಬಾಯಿಂದ ಬಂದಿದೆ? ದೇವರ ಬಾಯಿಂದ. ದೇವ್ರ ಬಾಯಿಂದನೇ ಬಂತು. ಏನು ಹಬ್ಬ ಅದು? ದೇವರ ಘನಕ್ಕಾಗಿ ಮಾಡತಕ್ಕ ಹಬ್ಬ. ಆದರೆ ಪೆಸಾಕ್ ಅನ್ನೋದು ಅವರ ಮಗನ ಮರಣ. ದಟ್ ಈಸ್ ಕಾಲ್ಡ್ ದ ಅಟೋನ್ಮೆಂಟ್ ಅಂದರೆ ಪರಿಹಾರ. ಈ ಜಗತ್ತಿಗೆ ದೇವರೊಂದು ಪರಿಹಾರ ಮಾಡಬೇಕಾಗಿತ್ತು, ಬಿಡುಗಡೆ ಮಾಡಬೇಕಾಗಿತ್ತು, ರಕ್ಷಣೆ ಕೊಡಬೇಕಾಗಿತ್ತು. ಗಾಡ್ ವಾಂಟೆಡ್ ಟು desperately want to deliver his people because he carries the covenant of Abraham. ಅಬ್ರಾಹ್ಮನೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ರು ದೇವರು. ಏನು ಒಡಂಬಡಿಕೆ? ನಿನ್ನ ಮೂಲಕ ಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುತ್ತದೆ ಅಂತ ಹೇಳ್ಬಿಟ್ರು ನೋಡಿ. ಆದ ಒಡಂಬಡಿಕೆ ಅವರು ಮುರಿದಿದ್ದ ನಿಮಿತ್ತವಾಗಿ ಆ ಮತ್ತೆ ಒಡಂಬಡಿಕೆಯನ್ನು ರೀಎಸ್ಟಾಬ್ಲಿಷ್ ಮಾಡೋಕ್ಕೆ ಮೊದಲನೇ ಆದಾಮನ ಮಾಡಿದ ತಪ್ಪಿಗೆ ಯೇಸು ಕ್ರಿಸ್ತ ನಾವು ನೋಡ್ತೇವೆ 2ನೇ ಆದಾಮನಾಗಿ ಜಗತ್ತಿಗೆ ಅವ್ರು ಪ್ರತ್ಯಕ್ಷರಾದರು. ಹೇಗೆ ಪ್ರತ್ಯಕ್ಷರಾದರು ಅಂದರೆ ಒಂದು ಕುರಿಯೋಪಾದಿಯಲ್ಲಿ ಅವರು ಪ್ರತ್ಯಕ್ಷರಾದರು. ಸ್ಥಾನಿಕನಾದ ಯೋಹನ ಹೇಳ್ತಾರೆ, ಇದೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಆಗ ಅವ್ರ ಮರಣ ಅನ್ನೋದು ತುಂಬ ಮುಖ್ಯ. The death has brought the deliverance. The death has brought us out of the slavery. The death has brought us out of the sin and sinful nature. ನಮ್ಮ ಪಾಪದ ಬಂಧನದಿಂದ ಅದೇನು ಮಾಡ್ತಾರೆ? ನಮ್ಮನ್ನು ಹೊರಗಡೆ ಕರ್ಕೊಂಬಂತು. ಆಗ ಹಳೆ ಒಡಂಬಡಿಕೆಯಲ್ಲಿ 430 ವರ್ಷ ಬಂಧನದಲ್ಲಿದ್ದಂಥ ಈ ಮಕ್ಕಳನ್ನ ದೇವ್ರು ಬಿಡುಗಡೆ ಮಾಡೋಕ್ಕೆ ಒಂದು ದಿನ ಫಿಕ್ಸ್ ಮಾಡ್ತಾರೆ. ಇವಾಗ ನೋಡಿ, ಭಾರತ ದೇಶಕ್ಕೆ ಒಂದು ಡೆಲಿವರೆನ್ಸ್ ಬಂತು, ಒಂದು ದಿನ ಬಂತು, ಅದಕ್ಕೊಂದು ದಿನ ಫಿಕ್ಸ್ ಮಾಡಿದರು. ಆ ದಿನನ ಮೆಮೋರಿಯಲ್ ಡೇ ಮಾಡಿಬಿಟ್ರು, ನ್ಯಾಷನಲ್ ಹಾಲಿಡೇ ಮಾಡಿಬಿಟ್ರು, ನ್ಯಾಷನಲ್ ಆ್ಯಂಥಮ್ ಮಾಡಿಬಿಟ್ರು, ನ್ಯಾಷನಲ್ ಫೀಸ್ಟ್ ಮಾಡಿಬಿಟ್ರು. ಅದನ್ನು ಇಡೀ ರಾಷ್ಟ್ರಗೀತೆ, ರಾಷ್ಟ್ರದ ಧ್ವಜ, ರಾಷ್ಟ್ರಕ್ಕೆ ರಜಾ ಇಡೀ ಭಾರತ ದೇಶನೇ ಸಂಭ್ರಮಿಸೋ ಹಾಗೆ ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಏನು ಮಾಡ್ತಾರೆ? ಈ ಹಬ್ಬವನ್ನು ಕೊಂಡಾಡ್ತಾರೆ. ಏನಂತ ಕೊಂಡಾಡ್ತಾರೆ ಉಮೇಶ್ ಅವರೇ? ಏನಂತ ಕೊಂಡಾಡ್ತಾರೆ ರೀಟಾ ಅವರೇ? ವಿ ರಿಸೀವ್ಡ್ ದ ಡೆಲಿವರೆನ್ಸ್. ಯಾರಿಂದ? ಬ್ರಿಟಿಷರ ಆಳ್ವಿಕೆಯಿಂದ ನಮಗೊಂದು ಬಿಡುಗಡೆ ಸಿಕ್ಕಿದೆ ಅಂಥೇಳಿ ಮೆಮೋರಿಯಲ್ ಡೇ ಅಂತ ಆಗೋಯ್ತು ನೋಡಿ. ಮೆಮೋರಿಯಲ್ ಡೇ. ಆಗ ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟ್ರುಗಳು, ಪ್ರೆಸಿಡೆಂಟ್ಸ್ಗಳೆಲ್ಲ ಹುತಾತ್ಮರ ಬಳಿಯಲ್ಲಿ ಹೋಗಿ ಹೂವಿನ ಕಿರೀಟ ಇಟ್ಟು ಸಲಾಮ್ ಮಾಡೋದು, ದೇಶಕ್ಕೆ ಇವರೆಲ್ಲ ಕಷ್ಟಪಟ್ಟಿದ್ದಾರೆ ಅಂಥೇಳಿ ಆ ದಿನ ಮೌನ ಆಚರಿಸ್ಬಿಟ್ಟು ಭಾಳ ಸಡಗರ. ಅದು ದೇಶಕ್ಕೆ ಬಿಡುಗಡೆ ಆಯಿತು. ಅದು ದೇಹಕ್ಕೆ ಬಿಡುಗಡೆ ಆಯಿತಾ? ಹಲೋ, ದೇಹಕ್ಕೆ ಬಿಡುಗಡೆ ಯಾರು ಮಾಡಲಿಲ್ಲ ರೀ. ಗಾಂಧೀಜಿ ಮಾಡೋಕ್ಕಾಗಿಲ್ಲ. ಗಾಂಧೀಜಿಯವರು ಮಾಡಿದ ಬಿಡುಗಡೆ ಯಾವ್ರಿಗೆ? ವಿನ್ಸೆಂಟ್ ಅವರೇ? ದೇಶಕ್ಕೆ. ಅದು ದೇಹಕ್ಕೆ, ಆತ್ಮಕ್ಕೆ ಇನ್ನೊಂದು ಗಾಂಧಿ ಬರಬೇಕಾಗಿತ್ತು, ಇನ್ನೊಬ್ಬರು ಗಾಂಧೀಜಿ ಬರಬೇಕಾಗಿತ್ತು. ಅವರು ಬಂದು ಆದಾಮನ ಗಾಂಧೀಜಿ ಆಗಿದ್ರು ನೋಡಿ. ಯೇಸು ಕ್ರಿಸ್ತ ತನ್ನ ರಕ್ತವನ್ನು ಒತ್ಕೊಂಡ್ಬರ್ಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅನೇಕ ಪ್ರಾಣಿಗಳನ್ನ ತಂದರು. ಆದಾಮನ ಮಾಡಿದ ತಪ್ಪಿಂದ ದೇವರನ್ನು ಮಾಡ್ಬಿಟ್ಟು ಅವ್ನು ತಪ್ಪನ್ನು ಮನ್ನಿಸಬೇಕಾಗಿತ್ತು. ಆದರೆ ದೇವರು ನೀತಿಪರನಾಗಿದ್ದಾನೆ. ನೀತಿಪರನಾದ ಮೇಲೆ ಮಾಡಬೇಕು. ದೇವರು ಮನುಷ್ಯನ ದಂಡಿಸಲೇಬೇಕಾಗತ್ತೆ. ಪಾಪದ ಸಂಬಳ ಮರಣ. ಆ ಮರಣಕ್ಕೆ ಸಂಬಂಧಪಟ್ಟ ಮರಣಕ್ಕೆ ದೇವರೇನು ಮಾಡಿದ್ರು? ಆ ಪ್ರಾಣಿಗಳನ್ನೇನು ಮಾಡಿದ್ರು? ನೇಮಕ ಮಾಡಿಬಿಟ್ರು. ಏನು ಪ್ರಾಣಿಗಳಲ್ಲ, ಇನ್ನೋಸೆಂಟ್ ಪ್ರಾಣಿಗಳು, ಮುಗ್ಧವಾದ ಪ್ರಾಣಿಗಳು, ಅಮಾಯಕವಾದ ಪ್ರಾಣಿಗಳು. ಆ ಪ್ರಾಣಿಗಳೆಲ್ಲ ಮುಂದೆ ಬರಬೇಕಾದ್ರೆ ನೀನು ಮಾಡೋ ತಪ್ಪಿಗೆ ಏನು ಮಾಡಬೇಕಾಯ್ತು? ಅನಿತಾ ಅವರೇ, ನೀನು ಆಡಿದ ತಪ್ಪನ್ನ ಆ ಕುರಿ ತಲೆ ಮೇಲೆ ಏನು ಮಾಡ್ತಾಯಿದ್ರು? ಕೈಗಳಿಟ್ಟು, ದೇವರೇ ಅನಿತಾ ಮಾಡಿದ ತಪ್ಪೆಲ್ಲ ಕುರಿ ಮೇಲೆ ಹೋಗಲಿ ಅಂತ ಹೇಳ್ಬಿಟ್ಟು ಏನು ಮಾಡೋದು? ಯಾಕಂದ್ರೆ ನಿಷ್ಕಳಂಕವಾದ ರಕ್ತ ಅದು. ಆ ಕುರಿ ಏನೂ ತಪ್ಪು ಮಾಡಲಿಲ್ಲ. ಆ ಕುರಿ ಏನು ಇವಳು ತಪ್ಪು ಮಾಡಿದ್ದಾಳೆ, ಅಲ್ಫೋನ್ಸ್ ತಪ್ಪು ಮಾಡಿದ್ದಾನೆ. ಆಗ ಅಲ್ಫೋನ್ಸ್ಗೆ ದಂಡಿಸ್ಬೇಕು. ಹೆಂಗೆ ದಂಡಿಸ್ಬೇಕು? ಆ ದಂಡನೆ ಕೊಡಬೇಕಂದ್ರೆ ಕುರಿ ಮೇಲೇ ಕೊಡಬೇಕು. ಅಲ್ಫೋನ್ಸ್ಗಳು ಅವನು ಸತ್ತು ಹೋಗ್ಬಿಡ್ತಾನೆ. ಅದಕ್ಕೇನು ಮಾಡೋರು? ಕುರಿ ಮೇಲೆ ದಂಡನೆ ಹಾಕಿ ಕುರಿ ಆ ತಪ್ಪು ಅಪರಾಧಿಗಳೆಲ್ಲ ತಲೆ ಮೇಲೆ ಕೈ ಇಟ್ಟು ಯಾಜಕರೇನು ಮಾಡೋರು? ಅದ ಮೇಲೆ ಹಾಕಿ ನೀರು ಪ್ರೋಕ್ಷಣೆ ಮಾಡಿ ಆ ಕುರಿನ ಕಡಿಯೋರು. ಕಡಿದ್ಬಿಟ್ಟು ಏನು ಮಾಡೋರು? ಆ ರಕ್ತವನ್ನು ಯಜ್ಞವೇದಿಗೆ ತಂದ್ಬಿಟ್ಟು, ಅಪ್ಪ ಇವರು ಮಾಡಿದ ತಪ್ಪಿಗೆ ಕ್ಷಮೆ ಕೊಡು ಅಂತ ಹೇಳಿದಾಗ ದೇವರು ಆ ರಕ್ತ ನೋಡಿ ಶಮನ ಮಾಡ್ಕೊಳ್ತಾ ಇದ್ರು. ದಟ್ ವಾಸ್ ಅ ತಾತ್ಕಾಲಿಕವಾದ ಸ್ಯಾಕ್ರಿಫೈಸ್. ಇಟ್ ವಾಸ್ ಅ ಟೆಂಪ್ರವರಿ ಸ್ಯಾಕ್ರಿಫೈಸಸ್. ಆದರೆ ಆ ರಕ್ತದಿಂದ ಮನುಷ್ಯನ ಪಾಪ ಕ್ಷಮಾಪಣೆ ಆಗೋಕ್ಕೆ ಆಗಲಿಲ್ಲ. ನನ್ನ ಪ್ರಿಯ ಮಕ್ಕಳೇ, ಆ ರಕ್ತ ನೋಡ್ಕೊಂಡು ಕೊನೆಗೆ ದೇವ್ರೇನು ಮಾಡಿದ್ರು? ಇಲ್ಲ ಮನುಷ್ಯನ ರಕ್ತ ಪರಿಹಾರ ಮಾಡಬೇಕಂದ್ರೆ
ಪಾಪ ಪರಿಹಾರ ಮಾಡಬೇಕಂದ್ರೆ ನನ್ನ ಪರಿಶುದ್ಧವಾದ ರಕ್ತನೇ ಕೊಡಬೇಕಂತ ಹೇಳಿ ಮತ್ತೆ ಯೇಸು ಕ್ರಿಸ್ತ ಈ ಜಗತ್ತಿಗೆ ಅವ್ರ ಪರಿಚಯ ಆಗ್ತಾರೆ. ಹೌ ಈ ವಾಸ್ ಇಂಟ್ರೊಡ್ಯೂಸ್ ಟು ದಿಸ್ ವರ್ಲ್ಡ್? ಈ ವಾಸ್ ಇಂಟ್ರೊಡ್ಯೂಸ್ ದಿಸ್ ವರ್ಲ್ಡ್ ಆಸ್ ಎ ಲ್ಯಾಮ್. ಅದಕ್ಕೆ ಕುರಿಯಾಗಿ ಏನು ಮಾಡಿದ್ರು? ಪರಿಚಯ ಆಯಿತು. ಕುರಿ ಎಲ್ಲಿ ಹುಟ್ಟತ್ತೆ? ಅರಮನೆಯಲ್ಲಿ ಹುಟ್ಟತ್ತ? ಎಲ್ಲಿ ಹುಟ್ಟತ್ತೆ? ಗೋಧಿಯಲ್ಲಿ ಹುಟ್ಟತ್ತೆ. ಅರ್ಥ ಆಯ್ತಾ? ನೋಡಿ, ಅವ್ರಿಗೆ ಎಲ್ಲೂ ಮನೆ ಸಿಕ್ಕಿಲ್ಲ ಹುಟ್ಟಬೇಕಾದ್ರೆ. ಕೊನೆಗೆ ಎಲ್ಲಿ ಹೋಗಿ ಹುಟ್ಟಿದ್ರು ಅವರು? ಒಂದು ಗೋಧಿಯಲ್ಲಿ, ಹಸು ಹುಟ್ಟೋ ಜಾಗದಲ್ಲಿ, ಪ್ರಾಣಿ ಹುಟ್ಟೋ ಜಾಗದಲ್ಲಿ ಅವ್ರು ಹುಟ್ಟಿದ್ರು. ನೋಡಿದ್ರ? ದ ಇನ್ಕಾರ್ನೇಷನ್ ವಾಸ್ ಟೇಕ್ ಇನ್ ದ ಫ್ಲೆಶ್ ಆ್ಯಂಡ್ ಈ ಬಾರ್ನ್ ಆಸ್ ಅ ಲ್ಯಾಂಬ್. ಒಂದು ಕುರಿಮರಿಯಾಗಿ ಆ ಜಾಗದಲ್ಲಿ ಪ್ರವಾದನೆ ನೆರವೇರಬೇಕಾಗಿತ್ತಲ್ಲ. ನನ್ನ ಪ್ರಿಯ ಮಕ್ಕಳೇ, ಕುರಿಮರಿಯಾಗಿ ಹುಟ್ಟಿ ಕೊನೆಗೆ ಆ ಕುರಿಮರಿಯಾಗಿ ಅವ್ರೇನು ಮಾಡಿದ್ರು? ಆ ಯೇಸು ಸ್ವಾಮಿ ನಮ್ಮ ರಕ್ತವನ್ನು ಒತ್ಕೊಂಡ್ರು. ಹೇಗೆ ಒತ್ಕೊಂಡ್ರು? ಹೇಗೆ ಆದಾಮನು ತಂದೆ ತಾಯಿಗಳ ಸಂಪರ್ಕವಿಲ್ಲದೆ, ಲೈಂಗಿಕ ಸಂಪರ್ಕ ಇಲ್ಲದೆ, ಯಾವುದೇ ವಿಧವಾದ ಇಂಟರ್ಕೋರ್ಸ್ ಇಲ್ಲದೆ ಹೇಗೆ ಅವನು ಜನನ ಆದ, ಅದೇ ರೀತಿ ಯೇಸು ಕ್ರಿಸ್ತ ಕೂಡ ತಂದೆ ಸಂಪರ್ಕವಿಲ್ಲದೆ ಜನನ ಆದರು. ಇದ್ದೀರಾ ಅಲ್ವಾ? ಆದಾಮ್ ಯಾರ ಹೊಟ್ಟೆಲ್ಲಿ ಹುಟ್ಟಿದ್ನಾ? ನೋ, ಗಾಡ್ ಕ್ರಿಯೇಟೆಡ್ ಹಿಮ್ ಆ್ಯಂಡ್ ಗಾಡ್ ಬ್ರೀತ್ ಇನ್ ದ ನಾಸ್ಟಲ್. ಅವನ ಮೂಗಳಿಗೊರೆ ತನ್ನ ಏನು ಮಾಡೋದು? ತನ್ನ ಶ್ವಾಸವನ್ನು ಮಣ್ಣಿಂದ ಮಾಂಸ ಮಾಡಿದ್ರು, ಮಣ್ಣಿಂದ ಮೂಳೆ ಮಾಡಿದ್ರು, ಮಣ್ಣಿನಿಂದ ಎಲ್ಲ ಸ್ನಾಯುಗಳನ್ನ ಮಾಡಿದ್ರು. ಕೊನೆಗೆ ದೇವರನ್ನು ಮಾಡಿದ್ರು, ಅವನೊಳಗೆ ತನ್ನ ಶ್ವಾಸ ಊದಿದ ತಕ್ಷಣ ಏನಾಯಿತು? ದ ಬ್ಲಡ್ ವಾಸ್ ಜನರೇಟೆಡ್. ಮನುಷ್ಯನ ಜೀವ ಯಾವುದಲ್ಲಿದೆ? ಕರೆಕ್ಟಾಗಿ ಹೇಳಿ, ಮನುಷ್ಯನ ಜೀವ ಯಾವುದಲ್ಲಿದೆ? ದ ಲೈಫ್ ಆಫ್ ದ ಫ್ಲೆಶ್ ಈಸ್ ಇನ್ ದ ಬ್ಲಡ್. ರಕ್ತದಲ್ಲಿ ಅಡಗಲ್ಪಟ್ಟಿದೆ ಮನುಷ್ಯನ ಜೀವ. ರಕ್ತ ಎಲ್ಲ ಹೋಗ್ಬಿಟ್ಟು ಏನಾಗುತ್ತೆ? ಮನುಷ್ಯ ಅಯ್ಯೋ ಹೋಯ್ತಿರಿ, ರಕ್ತ ಎಲ್ಲ ಹೋಯ್ತಿರಿ, ಆಗ ರಕ್ತ ಹೋಗಿದ್ದು ಸತ್ತೋಗ್ಬಿಟ್ಟಾರಿ ಅಂತ ಹೇಳ್ತಾರೆ. ಆಗ ಮನುಷ್ಯನ ಜೀವ ಎಲ್ಲಿದೆ? ರಕ್ತ. ಆ ಜೀವ ಯಾರ್ದು? ದೇವರದು. ಅದಕ್ಕೆ ಈ ಬಿಕೇಮ್ ಎ ಲಿವಿಂಗ್ ಸೋಲ್. ಅವನು ಮನುಷ್ಯ ಬದುಕುವ ಪ್ರಾಣಿ ಆದ. ಮನುಷ್ಯ ಹೇಗಾದ? ದೇವರಂತೆ ಆದ. ದೇವರ ಪ್ರತಿರೂಪ ಬಂತು, ದೇವರ DNA ಬಂತು, ದೇವರ ಮಹಿಮೆ ಬಂತು, ದೇವರ ತೇಜಸ್ಸು ಬಂತು. ದೇವರು ಮಾತಾಡೋ ಹಾಗೆ ಅವನು ಮಾತಾಡೋಕ್ಕೆ ಆರಂಭ ಮಾಡ್ದ. ದೇವರ ರೀತಿಯಲ್ಲಿ ಅವನು ಅಧಿಕಾರ ತಗೊಂಡ. ದೇವರ ರೀತಿಯಲ್ಲಿ ಅವನು ದೊರೆತನ ಮಾಡೋಕ್ಕೆ ಅವನು ಆರಂಭ ಮಾಡ್ದ. ಅದಕ್ಕೆ ದೇವರು ಹೇಳ್ತಾರೆ, ಈ ಭೂಮಿಯಲ್ಲಿ ಹೆಚ್ಚಿ ಫಲಗೊಂಡು ಈ ಭೂಮಿಯ ಮೇಲೆಲ್ಲ ದೊರೆತನ ಮಾಡಿ. ದೇವ್ರ ಹಾಕಕ್ಕೆ ದೇವ್ರ ನಮಗೆ ಸ್ತೋತ್ರ. ಅದ್ಭುತವಾದ ಕಾರ್ಯ. ದೇವ್ರಿಗೊಂದು ಚಪ್ಪಾಳೆ ಬರಲಿ. ಹಲ್ಲೆಲೂಯಾ. ನೀನು ರಕ್ತ ಹಚ್ಕೋಬೇಡ, ನಾನು ರಕ್ತವನ್ನ ಸುರಿಸ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಆ ರಕ್ತ ನಮಗಾಗಿ ಸುರಿಸಲ್ಪಟ್ಬಿಟ್ರೆ, ನಾನು ಹೇಳ್ತೇನೆ ಪ್ರಿಯ ಮಗಳೇ, ನಿಮ್ಮ ಜೀವಂತ ಕಾಲದವರೆಗೂ ಆ ಆಶೀರ್ವಾದ ನಿಮ್ಮ ಜೊತೆ ಬರುತ್ತೆ. ಆಗ ದೇವರು ಉಸಿರುದಿದ್ರು, ದೇವ್ರ ಉಸಿರಲ್ಲಿ ಏನಿದೆ? ರಕ್ತ ಇದೆ, ಜೀವ ಇದೆ. ಆ ಜೀವ ಮನುಷ್ಯನೊಳಗೆ ಪಾಸ್ ಆಗೋಯ್ತು. ಪರಲೋಕದಲ್ಲಿರುವ ದೇವರ ಪ್ರತಿನಿಧಿ ಮನುಷ್ಯ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಆಗ್ಬಿಟ್ಟ. He became the CEO of the God's kingdom. He became a representative of God's kingdom. ಈಗ ನಾನು ನೋಡಿ ಇಲ್ಲಿ ನಿಂತಿದ್ದೀನಿ. ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ಸ್ ಕಿಂಗ್ಡಮ್. Hallelujah. ಐ ಆಮ್ ಅಂಬಾಸಿಡರ್ ಆಫ್ ಗಾಡ್ಸ್ ಕಿಂಗ್ಡಮ್. ನಾನು ದೇವರ ರಾಯಭಾರಿ ಆಗಿದ್ದೇನೆ, ದೇವರ ಪ್ರತಿನಿಧಿ ಆಗಿದ್ದೇನೆ, ದೇವರ ಮಗನಾಗಿದ್ದೇನೆ, ದೇವರ ಸೇವಕನಾಗಿದ್ದೇನೆ. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ರೀ ದೇವರು ಬಿಟ್ಟು ಬೇರೆ ಏನು ಮಾತಾಡಲ್ಲ ರೀ. ಯಾಕಂದ್ರೆ ಐ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್, ಐ ಕ್ಯಾರಿ ದ DNA ಆಫ್ ಗಾಡ್. ದೇವ್ರ DNA ಬಂದ್ಬಿಡ್ತು. ಆಗ ದೇವ್ರ DNA ಬಂದ್ಬಿಡ್ತು, ದೇವ್ರ ಪ್ರೆಸೆನ್ಸ್ ಬಂದ್ಬಿಡ್ತು, ದೇವ್ರ ಚಿತ್ತ ಬಂದ್ಬಿಡ್ತು, ದೇವ್ರ ಆಸೆ ಬಂದ್ಬಿಡ್ತು, ದೇವ್ರ ಯೋಚನೆ ಎಲ್ಲ ಮನುಷ್ಯನಿಗೆ ಬಂದ್ಬಿಡ್ತು. He is a reflector of God. Hallelujah. ದೇವ್ರು ಹೆಂಗಿದ್ದಾರೆ ಪರಲೋಕದಲ್ಲಿ, ಹಾಗೆ ಮನುಷ್ಯ ಈ ಭೂಮಿಲಿ ಇದ್ದಾನೆ. Amen. Hallelujah. You are a reflector of God's kingdom. You are a reflector of the face of God. ದೇವರಲ್ಲಿ ಏನು ಥಿಂಕ್ ಮಾಡ್ತಾನೆ ಅದನ್ನ ಸಿಸ್ಟರ್ ಥಿಂಕ್ ಮಾಡ್ತಾ ಇರ್ತಾರೆ. ದೇವರಲ್ಲಿ ಏನು ಥಿಂಕ್ ಮಾಡ್ತಾ ಇರ್ತಾರೆ? Amen. Hallelujah. ಅಲ್ಲಿ ದೇವ್ರು ಏನು ಥಿಂಕ್ ಮಾಡ್ತಾರೆ? ಇಲ್ಲ ಅಲ್ಫೋನ್ಸ್ ಥಿಂಕ್ ಮಾಡ್ತಾ ಇರ್ತಾರೆ. ಕಾರಣ ಯಾಕೆ ಗೊತ್ತಾ? ಯು ಆರ್ ಕ್ಯಾರಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ಹ್ಯಾವ್ ದ DNA ಆಫ್ ಗಾಡ್ ಅಲ್ವಾ? ಕೆಲವು ಟೈಮ್ ನೋಡಿ, ಮಗ ಬಂದು ಒಂಥರ ವರ್ತಿಸ್ಬೇಕಾದ್ರೆ ಬಂದಾಗ ಅತಿಥಿಗಳು ಹೇಳ್ತಾರೆ ಅಲ್ವಾ, ಅವರು ಏಜ್ ಆದವರು, ಅವ್ರ ತಂದೆನ ಚಿಕ್ಕ ವಯಸ್ಸಲ್ಲಿ ಇರ್ತಾರೆ. ಈಗ ಮಗ ಬಂದು 17 ವರ್ಷ, ತಂದೆಗೆ ಬಂದು 47 ವರ್ಷ. ಆ ತಂದೆನ ಚಿಕ್ಕವರಿಂದ ನೋಡ್ದ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಬಂದು ಹೇಳ್ತಾನೆ ಕೂತ್ಕೊಂಡಾಗ, ಎಲ್ಲ ಉಮೇಶ್ ಥರನೇ ಇದ್ದಾನಲ್ಲ ಇವನು, ಎಲ್ಲ ರೀಟಾ ಥರನೇ ಇದ್ದಾಳಲ್ಲ ಇವಳು, ಎಲ್ಲ ಸುರೇಶ್ ಥರನೇ ಇದ್ದಾನಲ್ಲ, ಎಲ್ಲ ಅಲ್ಫೋನ್ಸ್ ಥರನೇ ಇದ್ದಾನಲ್ಲ ಜೋಶುವ. ಯಾಕೆ? ಜೋಶುವಾದ DNA ಯೋಶುವಲ್ಲಿ ಇದೆ. ಆಲ್ಫೋನ್ಸ್ DNA ಜೋಶುವಲ್ಲಿದೆ. ಫಿನ್ಸೆಂಟ್ ಅವರ DNA ವಿವಿಯನಲ್ಲಿದೆ. ದೇವ್ರಿಗೆ ಸ್ತೋತ್ರ. ಆಗ ನಾವು ಈ ಭೂಮಿಲಿ ಹೇಗಿದ್ದೀವಿ ಅಂದರೆ, ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. Hallelujah. ಯು ಆರ್ ಎ ಗಾಡ್ಸ್ ರೆಪ್ರೆಸೆಂಟೇಟಿವ್. ನನ್ನ ಪ್ರಿಯ ದೇವ ಮಕ್ಕಳೇ, ಆಗ ನಾನು ಹೇಳ್ತಾನೆ,
ಈಗ ಒಂದು ಇಂಡಿಯಾ ದೇಶದಿಂದ ಅಮೇರಿಕಾಗೆ ಒಬ್ಬ ರಾಯಭಾರಿ ಹೋಗಿದ್ರೆ ಅವನು ಇಂಗ್ಲೀಷಲ್ಲಿ ಹೇಳ್ತಾರೆ ಈಸ್ ಅಂಬಾಸಿಡರ್ ಆಫ್ ಇಂಡಿಯಾ. ಅಂಬಾಸಿಡರ್ ಆಫ್ ಇಂಡಿಯಾ ಅಂದ್ರೇನು? ರೆಪ್ರೆಸೆಂಟೇಟಿವ್. ಆಗ ಅಮೇರಿಕಾ ದೇಶದಲ್ಲಿ ಯಾರೆಲ್ಲ ಭಾರತೀಯರಿದ್ದಾರೆ ಅವ್ರಿಗೆಲ್ಲ ಪಾಸ್ಪೋರ್ಟ್ ಕೊಡಬೇಕಾ, ಹೆಣ ಎತ್ಕೊಂಡು ಹೋಗ್ಬೇಕಾ, ಸತ್ತೋಗಿದ್ದಾರಾ, ಆಕ್ಸಿಡೆಂಟ್ ಆಗಿದೆಯಾ, ಅವ್ರಿಗೆ ಇನ್ಸೂರೆನ್ಸ್ ಬರಬೇಕಾ, ಇದೆಲ್ಲ ಯಾರು ನೋಡ್ಕೋಬೇಕು? ಅವನು ಅಲ್ಲಿರೋ ರಾಯಭಾರಿ ನೋಡ್ಬೇಕು. ಅವನು ಯಾವ ರಾಯಭಾರಿ? ಭಾರತದ ರಾಯಭಾರಿ. ಅವನು ಭಾರತ ರಾಯಭಾರಿ ಎಲ್ಲಿದ್ದಾನೆ? ಅಮೇರಿಕಲ್ಲಿದ್ದಾನೆ. ಆದರೆ ಅಮೇರಿಕಾದಲ್ಲಿ ರಾಯಭಾರಿ ಹೋದ್ಮೇಲೆ ಅವನಿಗೆ ಸಂಬಳ ಕೊಡೋದು ರುಪೀಸಲ್ಲಿ ಕೊಡೋಲ್ಲ. ಯಾವುದಲ್ಲಿ ಕೊಡ್ತಾರೆ? ಹಲೋ, ಯಾವ್ದ್ರಲ್ಲಿ ಕೊಡ್ತಾರೆ? ಡಾಲರ್ಸ್ ಅಲ್ಲಿ ಕೊಡ್ತಾರೆ. ನಾನು ಹೇಳ್ತೇನೆ, ದೇವರ ರಾಜ್ಯದಲ್ಲಿ ನೀರು ಬರಬೇಕಾದ್ರೆ ದೇವರಿಗೆ ಆಶೀರ್ವಾದ ಕೊಡ್ತಾರೆ, ದೇವರಿಗೆ ಅಭಿವೃದ್ಧಿ ಕೊಡ್ತಾರೆ. ದೇವರ ಚಿತ್ತ ಆ ಪರಲೋಕದಲ್ಲಿ ಏನೆಲ್ಲ ಆಶೀರ್ವಾದ ಹೇಳಲ್ಪಟ್ಟಿದೆ ಅಲ್ಫೋನ್ಸ್ಗೆ ದೇವರು ಅದನ್ನ ರವಾನೆ ಮಾಡ್ತಾರೆ. In concern of forgiveness, in concern of abundance, in concern of riches, in concern of all those blessings will fall on you. ನಿಮ್ಮ ಮೇಲೆ ಆಗ ಒಬ್ಬ ರಾಯಭಾರಿ ಇಂಡಿಯಾ ದೇಶದ ರಾಯಭಾರಿ ಅಮೇರಿಕಲ್ಲಿ ಹೋದ್ರೆ ಅಮೇರಿಕದ ಸಂಬಳ ಬರುತ್ತೆ, ಅಮೇರಿಕದ DA ಬರುತ್ತೆ, ಅಮೇರಿಕದ ಫೆಸಿಲಿಟೀಸ್ ಬರುತ್ತೆ, ಅಮೇರಿಕದ ಯುಟಿಲಿಟಿ ಬರುತ್ತೆ. ಅದೇ ರೀತಿನೇ ಒಬ್ಬ ಭಾರತದಲ್ಲಿರುವ ಒಬ್ಬ ವ್ಯಕ್ತಿ, ಒಬ್ಬ ಸೇವಕ ಪರಲೋಕ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯೇಸು ಒಳಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪರಲೋಕದ ಆಶೀರ್ವಾದ ಬರುತ್ತೆ, ಪರಲೋಕದ ಸಂಬಳ ಬರುತ್ತೆ, ಪರಲೋಕದ ಕಾರ್ಯ ಬರುತ್ತೆ. ಸರ್ಕಾರ ಮೇಲಿದ್ದಾರೆ, ಆ ಸರ್ಕಾರದ ಅಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಒಬ್ಬ DC ಬರ್ತಾನಂದ್ರೆ ಎಷ್ಟೇ ದೊಡ್ಡ ಗಲಾಟೆ ಇರಲಿ, ಒಂದು 2,000 ಅಲ್ಲ 5,000 ಜನ ಗಲಾಟೆ ಮಾಡ್ಕೊಂಡು ಎಲ್ಲ PC-ಗಳು ಅಲ್ಲಿ ಸರ್ಕಲ್ಗಳು ಎಲ್ಲ ಬಂದು ನಿಂತ್ಕೊಂಡು ಗಲಾಟೆ ಏನೇ ಮಾಡಿದ್ರು ಕೂಡ ಗಲಾಟೆ ತಣ್ಣಗಾಗೋದಿಲ್ಲ. ಲಾಸ್ಟಿಗೆ ಬರ್ತಾನೆ DC ಬರ್ತಾನೆ, ಒಬ್ಬ IPS ಅಧಿಕಾರಿ ಬರ್ತಾನೆ. ಅವನು ಬರಬೇಕು, ಎಲ್ಲ ಸಲ್ಯೂಟಲ್ಲಿ ನಿಂತ್ಕೊಂಡ್ಬಿಡ್ತಾರೆ ನೋಡ್ರಿ. ಯಾಕಂದರೆ ಕಮ್ಸ್ ಇನ್ ದ ಅಥಾರಿಟಿ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕ ಸರ್ಕಾರದ ಅಧಿಕಾರದೊಂದಿಗೆ ಬರ್ತಾನೆ, ಹಕ್ಕಿನೊಂದಿಗೆ ಬರ್ತಾನೆ, ಪವರೊಂದಿಗೆ ಬರ್ತಾನೆ, ಹಾನರೊಂದಿಗೆ ಬರ್ತಾನೆ. ಅವನು ಬಂದು ಜೀಪ್ ತೆಗೆದು ಹಿಂಗೆ ಇಳಿಬೇಕಾದ್ರೆ ಸಾಕು, ಎಲ್ಲ ಓಟ ಹೊಡೆದು ಬಂದ್ಬಿಟ್ರೆ DC ಬಂದ್ರೆ ಬೋರ್ಡ್ರಲ್ಲಿ ಅವನು ಆರ್ಡ್ರ್ ಮಾಡ್ತಾನೆ. ಆರ್ಡ್ರ್ ಅಂದ್ರೆ ಏನು ಅರ್ಥ? ಅವನ ಕಮ್ಯಾಂಡ್ ಮಾಡಿ ಆರ್ಡ್ರ್ ಹಾಕಿದ ತಕ್ಷಣ ಫೈರ್ ಅಂದ್ಬಿಟ್ರೆ ಸಾಕು, ಎಲ್ಲ ಚದರಿ ಹೋಗ್ಬಿಡ್ತಾರೆ. ಅವನು ಫೈರ್ ಅನ್ನೋ ಹೋಗನೆ ಎಲ್ಲ ಜನ ಕಲಾಸ ಆಗ್ಬಿಡ್ತಾರೆ. ಯಾಕಂದರೆ ಸರ್ಕಾರದ ವತಿಯಿಂದ ಅವನು ಬರೋದ್ರಿಂದ ಅವನಿಗೆ ಫ್ರೀ ಮನೆ, ಫ್ರೀ ಕಾರು, ಫ್ರೀ ಡ್ರೈವರು, 2 ಗನ್ಮೆನ್ನು, 3 ಬಾಡಿಗಾರ್ಡು, ಮನೆ ಕೆಲಸದವರು, ಫ್ರೀ ಸಂಬಳ, ಮಕ್ಳಿಗೆ ಫ್ರೀ ಎಜುಕೇಷನ್ನು, ಎಲ್ಲ ಫ್ರೀ 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 ಸರ್ಕಾರನೇ ಅವ್ನು ಗುರುತಿಸಿ ಕೊಡುತ್ತೆ. ಅವನು IPS ಓದಿರೋದ್ರಿಂದ ಅವನಿಗೆ 1.5 ಲಕ್ಷ ಸಂಬಳ, ಅವನಿಗೆ ಮನೆ, ಫ್ರೀ ಮನೆ. ಅವ್ನ ಮನೆ ಕಟ್ಟಿರ್ತಾನ, ಸಾಯೋರ್ಗೆ ಅವ್ನ ಮನೆ ಕಟ್ಟೋದೇ ಬೇಡ, ಸರ್ಕಾರ ಅವ್ನಿಗೆ ಇಟ್ಟಿರುತ್ತೆ ಮನೆ. ಡ್ರೈವರ್ಗೆ ಅವ್ನು ಸಂಬಳ ಕೊಡ್ತಾನ, ಸರ್ಕಾರ ಅವ್ನು ಸಂಬಳ ಕೊಡತ್ತೆ. ಅವನಿಗೆ ಕಾರ್ ಕೊಡ್ತಾರ, ಕಾರ್ ತೊಗೊಳ್ತಾನೆ ಶೋರೂಮಲ್ಲಿ, ಇಲ್ಲ ಸರ್ಕಾರ ಅವ್ನು ಕಾರ್ ಕೊಡತ್ತೆ. ಅವನ ಮಕ್ಕಳು ಎಜುಕೇಷನ್ಗೆ ಸರ್ಕಾರನೇ ಓದಿಸತ್ತೆ. ಅವನ ಮನೇಲಿ 8 ಜನ ಕೆಲಸದವರು, 3 ಬಾಡಿಗಾರ್ಡ್ಗಳು, 2 ಗನ್ಮೆನ್ಗಳು, ಅವನಿಗೊಂದು ಗನ್ನು, ಅವನಿಗೊಂದು ಚೇಂಬರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅವನಿಗೊಂದು ದೊಡ್ಡ ಚೇಂಬರ್ ಗೊತ್ತಾ? ಅವನ ಚೇಂಬರ್ ಮಾಡ್ಕೊಳ್ಳಲ್ಲ, ಅವನಿಗೆ ಸರ್ಕಾರ ಕೊಡತ್ತೆ ರೀ. ಅವನು ಜೀಪಿಂದ ಇಳಿದು ಗೇಟಿಂದ ಬಂದು ಚೇಂಬರ್ ಒಳಗೆ ಬರೋಳಗೆ ಒಂದು 100-150 ಜನ ಪೊಲೀಸರು ಸಲ್ಯೂಟಲ್ಲಿ ನಿಂತಿರ್ತಾರೆ ರೀ. ನಾನು ಹೇಳ್ತೇನೆ ರೀ, ಆ ಒಂದು ಸರ್ಕಾರಕ್ಕೆ ಕೆಲಸ ಮಾಡಬೇಕು, ಇಷ್ಟು ಘನತೆ ಗೌರವ ಇರೋದಾದರೆ ನಿನ್ನ ಪರಲೋಕದ ಸರ್ಕಾರಕ್ಕೆ ಅಮ್ಮಮ್ಮವರೇ ನೀನು ನಿಂತ್ಕೊಳ್ಳೋದಾದರೆ ವೀಣಾ ಅವರೇ ಎಷ್ಟು ಘನತೆ ಆಗಿರುತ್ತೆ, ಎಷ್ಟು ಘನವಾಗಿರುತ್ತೆ, ಎಷ್ಟು ಬಲವಾಗಿರುತ್ತೆ, ಎಷ್ಟು ಆಶೀರ್ವಾದವಾಗಿರುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ನಾವು ಅದಕ್ಕೆ ಪೌಲ್ ಹೇಳ್ತಾರೆ, ನಾವು ಲೋಕದಲ್ಲಿದ್ದರೂ ಕೂಡ ನಾವು ಲೋಕದವರಲ್ಲ. We are in the world, but we are not of the world. That's what Apostle Paul says. We are in the world, but we are not of the world. ಮೀನು ನೀರೊಳಗೆ ಇದೆ, ಸಮುದ್ರ ಎಲ್ಲ ಏನು ತುಂಬಿದೆ ನೀರಲ್ಲಿ, ಉಪ್ಪಿನಿಂದ ತುಂಬಿದೆ. ಇಡೀ ಸಮುದ್ರವೇ ಉಪ್ಪಿನಿಂದ ತುಂಬಿದೆ ನೀರು. The entire sea is been completely immersed in the salt, and the fish is in the sea, but the fish lives without a salt. ಆದರೆ ಮೀನು ಆ ಸಮುದ್ರದಲ್ಲಿದ್ದರೂ ಕೂಡ, ಸಮುದ್ರದ ಒಂದೇ ಒಂದು ಇಡೀ ಉಪ್ಪು ಕೂಡ, ಆದರೆ ಮೀನಲ್ಲಿ ಏನಿರಲ್ಲ, ಉಪ್ಪಿರೋದಿಲ್ಲ, ಸಪ್ಪೆಯಾಗಿರುತ್ತೆ. ಅಷ್ಟು ಉಪ್ಪಿರೋ ಸಮುದ್ರದಲ್ಲಿ 24 hours ಹುಟ್ಟಿ ಅದಲ್ಲೇ ಬದುಕಿ ಅದಲ್ಲೇ ಬಾಳಿದ ಮೀನೊಳಗೆ ಒಂದು ಉಪ್ಪಿರೋ ಅಂದರೆ, ನೀನು ಕೂಡ ಪ್ರಪಂಚದಲ್ಲೇ ಹುಟ್ಟಿ ಪ್ರಪಂಚದಲ್ಲೇ ಬಾಳಿ ಪ್ರಪಂಚದಲ್ಲೇ ಬದುಕಿದ್ರು ಕೂಡ ಪ್ರಪಂಚದಲ್ಲಿರುವ ಆ ಉಪ್ಪು ಅನ್ನೋದು ಪಾಪ ನಿಮ್ಮಲ್ಲಿ ಅಂಟ್ಕೋಬಾರ್ದು.
Praise the Lord. Hallelujah. Amen. ಆ ಪಾಪ ಅನ್ನೋದು ಸಿನ್ನಿದ್ದಂಗೆ, ಅದೊಂದು ಸಾಲ್ಟ್ ಇದ್ದಂಗೆ ಅಲ್ವಾ. ಆ ಸಾಲ್ಟ್ನ ಏನು ಮಾಡ್ಬೋದು, ನಿಮ್ಮೊಳಗೆ ಬರಬಾರ್ದು. ಅದಕ್ಕೆ ದೇವರ ವಾಕ್ಯ ಪೌಲ್ ಹೇಳ್ತಾರೆ ತುಂಬ ಅದ್ಭುತವಾಗಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞಗಳಾಗಿ ದೇವರಿಗೆ ಸಮರ್ಪಿಸಿರಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ದೇವರ ಆ ಸಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವರಾಗಿ ಹೋಗ್ಬಿಡಿ ಅಂತ ಹೇಳ್ತಾರೆ. ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಟ್ರಾನ್ಸ್ಫರ್ಮ್ಡ್ ಬೈ ದ renewing of your mind by the living word of God. Dear beloveds, we need that newness. We need to have that kind of the new creation. God want to give, He want to new generate your spirit. ನಿಮ್ಮ ಆತ್ಮಗಳನ್ನು ಉಜ್ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೆ. ಆಗ ದೇವ್ರು ಏನು ಮಾಡಿದ್ರು, ಮನುಷ್ಯನಿಗೆ ಎಲ್ಲ ಕೊಟ್ಟು ಅಧಿಕಾರ ಕೊಟ್ಟು ಎಲ್ಲ ಮಾಡಿದ್ರು, ಅಧಿಕಾರ ಕಳ್ಕೊಂಬಿಟ್ಟ, ತಪ್ಪು ಮಾಡಿದ ತಕ್ಷಣ ಏನಾಗೋಯ್ತು ಉಮೇಶ್ ಅವರೇ, ಅವನಲ್ಲಿ ಹರಿಯತಕ್ಕಂಥ ರಕ್ತ ಏನಾಗೋಯ್ತು, ಮಲಿನ ಆಗೋಯ್ತು. The blood was defiled. The blood was corrupted. ರೆಡ್ ಆಗಿರೋ ಬ್ಲಡ್ ಏನಾಗೋಯ್ತು, ಬ್ಲ್ಯಾಕ್ ಆಗೋಯ್ತು. ಬ್ಲಡ್ ಏನಾಯಿತು, ಕರಪ್ಟ್ ಆಗೋಯ್ತು. ಈಗ ಮನುಷ್ಯ ದೇವ್ರ ಹತ್ರ ಬರೋಕ್ಕಾಗ್ತಾ ಇಲ್ಲ. ಮನುಷ್ಯನಿಗೂ ದೇವ್ರಿಗೆ ಏನಾಗೋಯ್ತು, ಗ್ಯಾಪ್ ಆಗೋಯ್ತು ಅಲ್ವಾ. ಮನೇಲಿ ಅಪ್ಪನಿಗೂ ಮಗನಿಗೆ ಜಗಳ ಆದರೆ ಯಾರ ಸೆಂಟ್ರಲ್ ಬರೋದು, ಅಮ್ಮ ಬರ್ತಾರೆ. ಅಮ್ಮ ಬಂದು ಆ ಕಡೆ ಉಗಿಸ್ಕೊಳ್ತಾಳೆ, ಈ ಕಡೆ ಪಾಲಿಷ್ ಮಾಡ್ತಾಳೆ. ಗಂಡ ಹೇಳ್ತೀನಿ, ಯಾಕೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿದೆ. ಅಯ್ಯೋ ಇರಲಿ ಬಿಡ್ರಿ, ಅವನ ಮಗ ಅಲ್ಲ. ಮಗನ ಹತ್ರ ಹೋಗು ಮಗ, ಅಪ್ಪದ ಸ್ವಲ್ಪ ಮಾತಾಡು ಮಗ. ಹಾಂ, ಬೆಡ್ರೂಮ್ಗೆ ಹೋದ್ರೆ ಅಪ್ಪ ಕೇಳ್ತಾರೆ, ಏನೇ ಮಾಡ್ತಾನೆ ನಿನ್ನ ಮಗ? ಅಯ್ಯೋ ಗರ್ರ ಅಂತ ಅವನ್ರಿ, ಅವ್ನು ಬಿಡಲ್ಲಾರ ಒದ್ಬಿಡ್ತೀನಿ. ಇವನು ಹೇಳ್ತಾನೆ, ಪಕ್ಕದ ರೂಮ್ ಬರ್ತಾಳೆ ಮಗಳು, ತಾಯಿ ಮಗನ ಹತ್ರ. ಮಗ ಹೇಳ್ತಾನೆ, ಅಮ್ಮ ಅಪ್ಪಂದು ಓವರ್ ಆಯಿತು, ನಾನು ಕೈ ತಡ್ಕೊಳಕ್ಕಾಗ್ತಾಯಿಲ್ಲ, ಓವರ್ ಮಾಡ್ತಾವ್ರವ್ರು, ಸ್ವಲ್ಪ ಹೇಳ್ಬಿಡೋರಿಗೆ, ನಾನು ಹೊಡೆದೇ ಬಿಡ್ತೀನಿ. ಅಲ್ಲಿ ಇಬ್ಬರಿಗೆ ಏನು ಮಾಡ್ತಾಳೆ ಇವಳು, ಅಪ್ಪನಿಗೂ ಮಗನಿಗೆ. ಏಸಪ್ಪ ಕೂಡ ಅದೇ ರೀತಿ ತಂದೆಗೂ ಆ ಮಕ್ಕಳಿಗೆ ಆ ಮಧ್ಯಸ್ಥಿಕೆ ವಹಿಸ್ತಾರೆ ನೋಡಿ. Hallelujah. Hallelujah. Amen. ಅಪ್ಪ ಹತ್ರ ಮಾಲಿಶ್ ಮಾಡ್ತಾರೆ, ಮಕ್ಕಳ ಹತ್ರ ಕನ್ವಿನ್ಸ್ ಮಾಡ್ತಾರೆ. ಬೇಡ ಕಣೋ, ಈ ತಪ್ಪು ಬೇಡ, ಬಿಟ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಬಂದು ಅಪ್ಪನಂತ ಹೇಳ್ತಾರೆ, ತಂದೆ ನನ್ನ ರಕ್ತ ನೋಡಪ್ಪ. ಆಗ ಮಲಿನಾದ ರಕ್ತವನ್ನು ಈಗ ದೇವರು ಮನುಷ್ಯನ ಎಲ್ಲ ಪ್ರಾಣಿಗಳು 4,000 ವರ್ಷ, ಇಮ್ಯಾಜಿನ್ ಎಷ್ಟು ವರ್ಷ, 4,000 ವರ್ಷಗಳವರೆಗೆ ಮನುಷ್ಯ ಪ್ರಾಣಿಗಳನ್ನ, ಓತಗಳನ್ನ, ರ್ಯಾಮ್ಗಳನ್ನ, ಈ ವಾಸ್ ಕೀಪ್ ಆನ್ ಬ್ರಿಂಗಿಂಗ್ ದ ಲ್ಯಾಮ್ ಆ್ಯಂಡ್ ದ ಹೋಟ್ಸ್ ಆ್ಯಂಡ್ ಬುಲೆಕ್ಸ್, ಇದೆಲ್ಲ ತಂದು ರಕ್ತ ಕೊಡ್ಕೊಂಡೇ ಬಂದ. ಬಟ್ ದೋಸ್ ಬ್ಲಡ್ಸ್ ಕುಡ್ ನಾಟ್ ಫರ್ಗಿವ್ ದ ಮ್ಯಾನ್ಕೈಂಡ್ ಸಿನ್. ಅವೆಲ್ಲವಕ್ಕಿಂತ ಇನ್ನೊಂದು ವಿಶೇಷವಾದ ರಕ್ತ ಬೇಕಾಗಿತ್ತು. ದಟ್ಸ್ ಅ ಬ್ಲಡ್ ಆಫ್ ಜೀಸಸ್. Amen. Hallelujah. ಅದಕ್ಕೆ ಹೇಳ್ತಾರೆ ಅವತಾರ ಅಂತ ಹೇಳ್ತಾರೆ, ಇನ್ಕಾರ್ನೇಷನ್ ಅಂತ ಹೇಳ್ತಾರೆ. God was incarnated. Though he was God, yet he became flesh. Though he was in divine, yet he became man, mortal, flesh. ಆತ್ಮದಲ್ಲಿದ್ದವನು ಮಾಂಸದಲ್ಲಿ ಹೊರಪಟ್ಟ. ಹೀಬ್ರಿಯ 2:14 ಜೀವಮಾನ ಕಾಲಗಳೆಲ್ಲ ಭಯದ ದಸೆಯಿಂದ ಬಾಧೆ ಪಡೆದಿದ್ದ ನಿಮ್ಮನ್ನು ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತ ನಮ್ಮಂತೆ ಮಾಂಸ ರಕ್ತ ಮಾಂಸಧಾರಿಯಾದ ಈ ಬ್ರಾಡ್ ದ ಬ್ಲಡ್. ಆಗ ಮರಿಯಮ್ಮನವರ ಗರ್ಭದಲ್ಲಿ ದ ಫೀಟಸ್ ವಾಸ್ ಕ್ರಿಯೇಟೆಡ್. ಹೌ? ವಿತೌಟ್ ಎ ಫಾದರ್, ವಿತೌಟ್ ಎ ಕನೆಕ್ಷನ್ ಆಫ್ ಫಿಸಿಕಲ್ ಫಾದರ್, ವಿತೌಟ್ ಎನ್ ಇಂಟರ್ಕೋರ್ಸ್, ದ ಬೇಬಿ ವಾಸ್ ಬಾರ್ನ್. ಹೌ? God was breathed by the power of the Holy Spirit. Hallelujah. Praise the Lord. Hallelujah. ಏದೇನು ತೋಟದಲ್ಲಿ ಹೇಗೆ ಮಣ್ಣಿಂದ ಮಾಂಸ ಮಾಡಿ ಮೂಗಲು ಶ್ವಾಸ ಓದಿದ್ರು, ಅದೇ ರೀತಿ ಈಗ ಆ ಗರ್ಭದಲ್ಲಿ ಒಂದು ಮಗುನ ರೆಡಿ ಮಾಡಿ ಆ ಮಗು ಒಳಗೆ ಅವ್ರೇನು ಮಾಡ್ತಾರೆ, ಬ್ರೀತ್ ಮಾಡಿದಾಗ ಅಗೇನ್ ದ ಬ್ಲಡ್ ವಾಸ್ ಜನರೇಟೆಡ್. ಅವನು ಅಪ್ಪ ಅಮ್ಮ ಇಲ್ಲದೆ ಸಂಪರ್ಕ ಇಲ್ಲದೆ ಹುಟ್ಟಿದ, ಈ ಮಗು ಕೂಡ ಅಪ್ಪ ಅಮ್ಮ ಇಲ್ಲದೆ ಸಂಪರ್ಕ ಹುಡ್ತಾ ಇದೆ, ಮಗು ಬ್ಲಡ್ ಜನರೇಟ್ ಆಯಿತು. ಸೊ ಜೀಸಸ್ ವಾಸ್ ಅಪಿಯರ್ಡ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಅ ಸಿನ್ಲೆಸ್ ಮ್ಯಾನ್. ಪಾಪರಹಿತವಾದ ಜೀವಿತವಾಗಿ ಹೊತ್ಕೊಂಡ. ಲೋಕದವರೆಲ್ಲ ಪಾಪಗಳನ್ನ ಹೊತ್ಕೊಂಬರೋಕ್ಕಾಗಲಿಲ್ಲ. ಅವನು ಆದಾಮ ತಪ್ಪು ಮಾಡ್ದ, ಅವನ ಬ್ಲಡ್ ಕೆಟ್ಟೋಯ್ತು. ಅವನ ಮಗ ಬಂದ, ಅವನ ಮಗನೊಳಗೂ ಬ್ಲಡ್ ಕೆಟ್ಟೋಯ್ತು. ಅವನ ಮಕ್ಕಳು ಬಂದರು, ಅವನ ಮಕ್ಕಳುಗಳು ಹುಟ್ಟಿದ ಎಲ್ಲ ಮಕ್ಕಳುಗಳಲ್ಲಿ ಏನಾಯಿತು, ರಕ್ತ ಎಲ್ಲ ಕೆಟ್ಕೊಂಡು ದ ಎಂಟೈರ್ ಹ್ಯೂಮನ್ ರೇಸ್ ವಾಸ್ ಡಿಫೈಲ್ಡ್. ದ ಎಂಟೈರ್ ಹ್ಯೂಮನ್ ರೇಸ್ ವಾಸ್ ಬ್ರಾಟ್ ದ ಡೆತ್ ಬೈ ದ ಸಿನ್. ಪ್ರಪಂಚದ ಎಲ್ಲರ ಮನುಷ್ಯ ಮೇಲೆ ಪಾಪದ ದಬ್ಬಾಳಿಕೆ ಬಂತು. ದ ಡೆತ್ ವಾಸ್ ರೈನಿಂಗ್. ಆ ಮರಣ ದಬ್ಬಾಳಿಕೆ ಮಾಡ್ತಾ ಇತ್ತು. ಪಾಪದ ಸಂಬಳ ಮರಣ.
ಪಾಪದ ಸಂಬಳ, ಪಾಪ ಮಾಡೋನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪದ ಸಂಬಳ ಏನು? ಮರಣ. ಮರಣ. ದೇರ್ ವಾಸ್ ಅ ಡಿಸ್ಕನೆಕ್ಟೆಡ್ ಇನ್ ದ ಗಾರ್ಡನ್ ಆಫ್ ಈಡನ್. ಅಲ್ಲಿವರೆಗೂ ಖುಷಿಯಾಗಿದ್ದ ದೇವ್ರ ಜೊತೆ. ಅವನ ಸ್ಪಿರಿಟ್ ಇತ್ತು, ಸೌಲ್ ಇತ್ತು, ನೆಕ್ಸ್ಟ್ ಬಾಡಿ ಇತ್ತು. ಮೂರು ಮನುಷ್ಯನಿಗೆ: ಸ್ಪಿರಿಟ್ಟು, ಸೌಲು, ಬಾಡಿ. ಆಗ ಸ್ಪಿರಿಟ್ ಅನ್ನೋದೇನು? ದೇವ್ರ ಉಸಿರು. ಸೌಲ್ ಅಂದ್ರೇನು? ಸೌಲ್ ಇಸ್ ಅ ಮಿಕ್ಸ್ಚರ್ ಆಫ್ ದ ವಿಲ್, ಎಮೋಷನ್ ಆ್ಯಂಡ್ ಉದ್ವೇಗ ಅಂತ ಹೇಳ್ತಾರೆ. ವಿಲ್, ಎಮೋಷನ್ನು ಮತ್ತು ಥಾಟ್ಸು ಅಲ್ವಾ? ಈ ಮೂರು ಮಿಕ್ಸ್ ಆಗಿರೋದು ವಿಲ್, ಸೌಲ್ ಅಂತ ಹೇಳ್ತಾರೆ. ಇದರೊಳಗೆ ಸ್ಪಿರಿಟಿಂದ ದೇವ್ರು ಕೊಡೋ ಮೆಸೇಜು ಸೌಲ್ಗೆ ಬರುತ್ತೆ, ಸೌಲಿಂದ ಪ್ರಾಣಕ್ಕಿಂತ ಬಂದು ನೆಕ್ಸ್ಟ್ ಅದು ಬಾಡಿಗೆ ರವಾನೆ ಆಗತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಆಗ ದೇವ್ರೇನು ಮಾಡಿದ್ರು? ಆ ಮನುಷ್ಯನ ಅದೇ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ಯಾವಾಗ ಮನುಷ್ಯನ ಉಂಟು ಮಾಡಿದ್ರು, ಆದಾಮ್ ಅಂತ ಹೇಳ್ತಲ್ಲಿ ರಕ್ತ ಕೆಟ್ಟೋಯ್ತಲ್ಲ, ಇಡೀ ಭೂಮಂಡಲದಲ್ಲಿ ಎಲ್ಲರೂ ಪಾಪ ತುಂಬಲ್ಪಟ್ಟರು. ಆಲ್ ಹ್ಯಾವ್ ಸಿನ್ ಆ್ಯಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಾಣಲಾರದೆ ಹೋದರು. ಆಗ ಏನಿನ ತೋಟದಲ್ಲಿ hundreds of years, thousands of years, Adam lived with God, with a peaceful life, with a domination, with power, with authority. ಎಲ್ಲ ಇತ್ತು. ಪರಿಹಾರ ಅವರೇ ಪರಿಹಾರ ಮಾಡಬೇಕು ಪ್ರಪಂಚಕ್ಕೆ. ಆಗೇನು ಮಾಡೋದು? ದೇವರು ತನ್ನ ಮಗನ ಕಳಿಸಿ ಆ ಹೊಟ್ಟೆ ಒಳಗೆ ಹುಟ್ಟಿದ್ದ ಮಗುಗೆ ಸಿನ್ಲೆಸ್ ಆಗಿ ಹುಟ್ಟಿ ಆ ಮಗು ಹುಟ್ಟಲ್ಪಟ್ಟು ಯೇಸು ಕ್ರಿಸ್ತ 30ನೇ ವರ್ಷದಲ್ಲಿ ಮಿನಿಸ್ಟ್ರಿಗೆ ಬರ್ತಾರೆ. 3.5 ವರ್ಷಗಳ ಕಾಲ ಪ್ರಪಂಚದಲ್ಲಿ ಪಾಪದ ಸಂಬಳ ಮರಣ ಏನು, ಪಾಪದ ಮನುಷ್ಯ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಆ ಪಾಪ ಬಿಟ್ಟರೆ ಅವನಿಗೆಲ್ಲ ಆಶೀರ್ವಾದ ಸಿಗತ್ತೆ ಅನ್ನೋದನ್ನು ಅದ್ಭುತಗಳ ಮೂಲಕ ತೋರಿಸಿದ್ರು ಅವರು. ಅದ್ಭುತಗಳ ಮೂಲಕ ತೋರಿಸಿ ಒಂದು ಏಸಪ್ಪ ಪ್ರಸಂಗ ಮಾಡ್ತಿರ್ತಾರೆ. ಒಂದು ಮನೆ ಚಾವಣಿನೇ ತೆಗೆದು ಒಂದು ಬಾಡಿ ಇಳಿಸ್ಬಿಡ್ತಾರೆ ಕೆಳಗಡೆ. ಪಾರ್ಶ್ವವಾಯು ರೋಗಿ, ಹಿ ವಾಸ್ ಅ ಪ್ಯಾರಲೈಸ್ ಮ್ಯಾನ್. ಅವನ ನೋಡಿದ ತಕ್ಷಣ ದೇವ್ರು ಹೇಳ್ತಾರೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಬ. ನೋಡ್ದ ಮಗನೇ ನಿನ್ನ ಪಾಪಗಳು. ಅವನಿಗೇನು ಮಾಡ್ಬೇಕಾಯ್ತು? ದೇವ್ರವ್ರಿಗೆ ಆರೋಗ್ಯ ಕೊಡಬೇಕಾಯ್ತಾನೆ. ನಿನಗೆ ಅನಾರೋಗ್ಯ ಬಂದಿರೋದು ಯಾವುದಕ್ಕಂತ ಹೇಳ್ತಾರೆ ದೇವ್ರು ಇಂಡೈರೆಕ್ಟಾಗಿ. ಇಂಡೈರೆಕ್ಟ್ಲಿ ಗಾಡ್ ಇಸ್ ಟೆಲ್ಲಿಂಗ್ ಹಿಮ್, ಬಿಕಾಸ್ ಆಫ್ ಯರ್ ಸಿನ್ ಓನ್ಲಿ ಯು ಹ್ಯಾವ್ ಬೀನ್ ಪ್ಯಾರಲೈಸ್ಡ್. ಹಲೋ, ದಟ್ಸ್ ವೈ ಗಾಡ್ ಸೆಡ್, ಮಗನೇ ಮೈ ಸನ್ ಯುವರ್ ಸಿನ್ಸ್ ಹ್ಯಾವ್ ಬೀನ್ ಫರ್ಗಿವನ್ ಅಂತ ಹೇಳ್ಬಿಟ್ಟು ರೈಸ್ ಅಪ್ ಯುವರ್ ಬೆಡ್, ರೈಸ್ ಅಪ್ ಆ್ಯಂಡ್ ಟೇಕ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಹೋಮ್ ಅಂತ ಹೇಳ್ತಾರೆ. ತಕ್ಷಣ ಎದ್ಬಿಡ್ತಾವ, ನನ್ನ ಪವರ್ ಬಂದ್ಬಿಡ್ತು. ಆಗ ದೇವರ ರಕ್ತದಲ್ಲಿ ಏನಿತ್ತು? ಆ ಪವಿತ್ರವಾದ ಬಲ ಇತ್ತು. ಬಿಕಾಸ್ ದ ಬ್ಲಡ್ ಈಸ್ ದ ಲೀಗಲ್ ವಾಯ್ಸ್ ಆಫ್ ಗಾಡ್. ಬ್ಲಡ್ ಈಸ್ ನಾಟ್ ಮೆಮೊರಿ, ಇಟ್ ಈಸ್ ಆ್ಯಕ್ಟಿವೇಟೆಡ್ ವಾಯ್ಸ್ ಆಫ್ ಗಾಡ್. ಬ್ಲಡ್ ಮಾತಾಡುತ್ತೆ, ರಕ್ತ ಮಾತಾಡುತ್ತೆ, 24 ಗಂಟೆಗೆ ಹದರುತ್ತೆ. ಅದು ದೇವರ ಧ್ವನಿ, ನ್ಯಾಯದ ಧ್ವನಿ, ರಕ್ತದ ಧ್ವನಿ. ಆ ಧ್ವನಿಯಲ್ಲಿ ಅಧಿಕಾರ ಇದೆ, ಆ ರಕ್ತದಲ್ಲಿ ಬಲವೇ ಇದೆ, ಆ ರಕ್ತದಲ್ಲಿ ಆಶೀರ್ವಾದ ಇದೆ, ಆ ರಕ್ತ ನ್ಯಾಯವಾದವಾಗಿದೆ, ಆ ರಕ್ತ ಕಾನೂನಾತ್ಮಕವಾದ ಧ್ವನಿಯಾಗಿದೆ. ಇಟ್ ಇಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್. ಇಟ್ ಕ್ಯಾನ್ ಗೋ ಅಂಡ್ ಇಂಟರ್ಸೀಡ್ ಬಿಫೋರ್ ದ ಫಾದರ್ ಇನ್ ಬಿಹಾಫ್ ಆಫ್ ಯು, ಆನ್ ಬಿಹಾಫ್ ಆಫ್ ಅಸ್ ಆಸ್ ಅನ್ ಅಂಬಾಸಿಡರ್ ಅಂಡ್ ಹಿ ಬಿಕೇಮ್ ಅನ್ ಅಡ್ವೊಕೇಟ್. ನಮಗಾಗಿ ಅವರು ವಕೀಲರಾಗ್ಬಿಟ್ರು. ವಕೀಲರು ಅಂದ್ರೇನು? ಅಪರಾಧಿ ಇಲ್ಲಿದ್ದಾನೆ, ಜಡ್ಜ್ ಆ ಕಡೆ ಇದ್ದಾನೆ, ಸೆಂಟ್ರಲ್ ಯಾರಿದ್ದಾರೆ? ಅಡ್ವೊಕೇಟ್. ವಾಟ್ ಅಡ್ವೊಕೇಟ್? ಈ ಅಡ್ವೊಕೇಟ್ ಅಡ್ವರ್ಸರಿ ಅಂತ ಹೇಳ್ತಾರೆ. ಈ ಅಡ್ವೊಕೇಟ್ ಅವನೇನು ಮಾಡ್ತಾನೆ? ಅಪರಾಧಿ ವಿಷಯದಲ್ಲಿ ಹೋಗಿ ಜಡ್ಜ್ ಮುಂದೆ ಅವನು ಹೇಗಾದರೂ ಮಾಡಿ ನಿರಾಪರಾಧಿ ಮಾಡ್ಬೇಕಂತೇಳಿ ಪ್ರಯತ್ನ ಪಡ್ತಾನೆ. ಅವನ ಕೈಲಿ ವಾದಿಸೋ ಶಕ್ತಿ ಇಲ್ಲ. ಯಾಕೆ? ಈ ವಾಸ್ ಬಿನ್ ಡಿಫೈಲ್ಡ್. ಅವನ ಪರವಾಗಿ ಸರ್ಕಾರ ಏನು ಮಾಡಿದೆ? ವಕೀಲರನ್ನ ಅವನು LLB ಮಾಡಿದ್ರೆ ಅವನು ವಕೀಲಾಗಿ, ರೆಪ್ರೆಸೆಂಟೇಟಿವ್ ಆಗಿ, ಕ್ರಿಮಿನಲ್ಸ್ ಬಗ್ಗೆ, ಕ್ರಿಮಿನಲ್ಸ್ ಬಿಹಾಫ್ ಆಗಿ ಜಡ್ಜ್ ಮುಂದೆ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಮಾತಾಡ್ಬೋದ ಅಧಿಕಾರ ಸರ್ಕಾರ ಅವನು ಕೊಡುತ್ತೆ. ವಾದಿಸಿ ವಾದ ಮಾಡಿ 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 ಅಪರಾಧಿಯನ್ನು ನಿರಪರಾಧಿಯಾಗಿ ಬಿಟ್ಬಿಡ್ತಾನೆ. ಅದಕ್ಕೆ ಅವನೇನು ಕೊಡ್ತಾನೆ? ಇವನಿಗೆ ಫೀಸ್ ಕೊಡ್ತಾನೆ. ಇದ್ದೀರಾ? ಫೀಸ್ ಕೊಡ್ದೆ ಲಾಯರ್ ಬರ್ತಾರಾ? ಒಚ್ಚಲೇದು ಆ ಕಡೆ ರಾವಲೇದು, ಫೀಸ್ ಇಲ್ಲ, ಹೋಗಮ್ಮ ಮನೆಗೆ ಅಂತಾರೆ. ಫೀಸ್ ಕೊಡಬೇಕು ಅವನಿಗೆ. ನೀನು ಅಪ್ಪನಿಗೆ ಏನು ಫೀಸ್ ಕೊಡೋದು ಬೇಡ, ಏಸಪ್ಪಕ್ಕೆ. ಸಬ್ಮಿಷನ್ ಇಸ್ ಇಂಪಾರ್ಟೆಂಟ್, ಒಬಿಡಿಯನ್ಸ್. ಆಗ 3.5 ವರ್ಷಗಳ ಕಾಲ ಇದ್ದು ಕೊನೆಗೆ ಏಸಪ್ಪ ಶಿಲೆಬೆ ಮೇಲೆ ಹತ್ತುತ್ತಾರೆ. ಅದನ್ನು ಪಾಪದ ಸಂಬಳ ಮರಣ. ಗೆಸ್ತಮನೆ ತೋಟದಲ್ಲಿ ಮೊಣಕಾಲು ಹಾಕ್ತಾರೆ. ಅವರು ಪ್ರೇ ಮಾಡ್ತಾರೆ, ತಂದೆ ನಿನ್ನ ಮಕ್ಕಳನ್ನ ನನಗಾಗಿ ರಕ್ತ ಸುರಿಸ್ತೀನಿ, ಪಾತ್ರೆ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ, ಅದು ನಿನ್ನ ಚಿತ್ತ ಪ್ರಕಾರ ಹೋಗ್ತೀನಪ್ಪ. ಈ ಲೆಂಡೇಸಲ್ಲಿ ನಾವೇನು ಮಾಡ್ತೀವಿ? ದೇವ್ರ ಬಗ್ಗೆ ಕೊಂಡಾಟ ಮಾಡ್ತಾ ಇದ್ದೇವೆ. ಅಪ್ಪ, ಈ ಪಾಪದ ಬಗ್ಗೆ ನನ್ನ ಮಕ್ಕಳಿಗೆ ಬಿಡುಗಡೆ ಕೊಡಪ್ಪ ಅಂತೇಳಿ ಗೆಸ್ತಮನೆ ತೋಟದ ಪ್ರಾರ್ಥನೆ ಮಾಡಿ ಶಿಲುಬೆ ಮೇಲೆ ಹೊಡೆಯಲ್ಪಡ್ತಾರೆ. ಒಂದು ಕೋಳಿನ ಹೆಂಗೆ ಸ್ಕಿನ್ ಔಟ್ ಮಾಡ್ತಾರೆ, ಆ ರೀತಿ ಅವನು ಸ್ಕಿನ್ ಔಟ್ ಮಾಡ್ತಾರೆ.
ಲಾಸ್ಟ್ ವೀಕಲ್ಲಿ ಹಾಕಿದ್ದೀನಿ ಆ ವಿಡಿಯೋ. ಒಬ್ಬರು ಕಣ್ಣಲ್ಲಿ ಕಣ್ಣೀರು ಬರದೇ ಇರಲಿ, ಎಲ್ಲರೂ ಹತ್ತಿದ್ದಾರೆ ಆ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡ್ಬೇಕಾ. ಒಂದೊಂದು ಏಟು ಹೇಳ್ತಾ 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 ಸ್ಕಿನ್ ಔಟ್ ಹೊರಗಡೆ ಬಂದ್ಬಿಡುತ್ತೆ ಮಕ್ಕಳೇ. ಯಾಕೆ? ಪಾಪದ ಸಂಬಳ ರಕ್ತ ಎಲ್ಲಡಗಿದೆ. ಇವಾಗ ಪಾಪ ಎಲ್ಲಡಗಲ್ಪಟ್ಟಿದೆ, ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಪಾಪ ರಕ್ತದಲ್ಲಿ ಹೋದ ತಾನೇ ಪಾಪದ ಸಂಬಳ ಮರಣ ಆಯಿತು. ಈಗ ಮನುಷ್ಯನಲ್ಲಿರೋ ರಕ್ತದಲ್ಲಿ ಪಾಪ ಅಡಗಲ್ಪಟ್ಟಿದೆ. ಆಗ ಇಫ್ ದ ಎಂಟೈರ್ ಬ್ಲಡ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಾಡಿ, ದ ಮ್ಯಾನ್ ವಿಲ್ ಡೈ ಆ್ಯಂಡ್ ಯು ಬಿಕಮ್ ಸಿನ್ಲೆಸ್, ಬಟ್ ಯು ವಿಲ್ ಡೈ. ಇದೀರಾ? ಒಬ್ಬ ಮನುಷ್ಯನ ರಕ್ತದಲ್ಲಿ ಪಾಪ ಎಲ್ಲಡಗಲ್ಪಟ್ಟಿದೆ, ರಕ್ತದಲ್ಲಿದೆ. ಆ ರಕ್ತ ಎಲ್ಲ ತೆಗೆದುಬಿಟ್ರೆ ಮನುಷ್ಯ ಏನಾಗ್ತಾನೆ? ಪಾಪ ರಹಿತ ಆಗ್ತಾನೆ, ಪಾಪ ಶುದ್ಧ ಆಗ್ಬಿಡ್ತದೆ. ಹೊಸ ರಕ್ತ ಹಾಕ್ಬೇಕಷ್ಟೇ. ಹೊಸ ರಕ್ತ ಹಾಕೋದು ಅಲ್ಪೋನ್ಸ್ ಇರಲ್ಲ. ಆಳ ಆದ್ಮಿ ಗತಮ್ ಉಪ್ಪರ್ ಜಾತ ಸತ್ತೇ ಹೋಗ್ಬಿಡ್ತಾನೆ ರಕ್ತ ಎಲ್ಲ ತೆಗೆದ್ಮೇಲೆ. ಹೆಂಗೆ ಮಾಡೋದು ಇವಾಗ? ಅದಕ್ಕೆ ಇವರೇನು ಮಾಡ್ತಾರೆ? ಒಂದು ಸೊಲ್ಯೂಷನ್ ಮಾಡ್ತಾರೆ ದೇವರು. ಸೊಲ್ಯೂಷನ್ ಮಾಡಿ ಆ ರಕ್ತ ಎಲ್ಲ ಹೊರಗಡೆ ಹೋಗುತ್ತೆ. ಅದಕ್ಕೆ ನೆಕ್ರಾಸ್ ಅಂತ ಹೇಳ್ತಾರೆ. ಎರಡು ವರ್ಡ್ ಇದೆ, ಒಂದು ಡೆನಟಾಸು, ಇನ್ನೊಂದು ನೆಕ್ರಾಸ್ ಅಂತ ಹೇಳ್ತಾರೆ. ನೆಕ್ರಾಸ್ ಅಂದರೆ ಸಾಧಾರಣವಾದ ಮರಣ, ಡೆನಟಾಸ್ ಅಂದರೆ ವಿಚಿತ್ರವಾಗಿ ಸಾಯೋದು. ಗ್ರೀಕ್ ವರ್ಡಲ್ಲಿ ಎರಡು ಮರಣ ಇದೆ, ಸಾಧಾರಣ ಮರಣ, ವಿಚಿತ್ರವಾದ ಮರಣ. ಸೊ ನೆಕ್ರಾಸ್ ಮೀನ್ಸ್ ಇಟ್ಸ್ ಎ ಆರ್ಡಿನರಿ ಡೆತ್. ಬಟ್ ಡೆನಟಾಸ್ ಗೂಗಲ್ ಮಾಡಿ ನೋಡಿ, ಅನಟಾಸ್ ಅಂತ ಹೇಳಿದ್ರೆ ಡೆನಟಾಸ್ ಅಂತ ಹೇಳ್ತಾರೆ. ಅನಟಾಸ್ ಆರ್ ಡೆನಟಾಸ್ ಮೀನ್ಸ್ ಅವನಿಗೂ ಸಾಯಕ್ಕೆ ಮುಂಚೆ ಒಳಗಡೆ ಬ್ಲಡ್ ಸೆಲ್ಲೆಲ್ಲ ಕೋಶಗಳು, ರಕ್ತಕೋಶಗಳು ಒಡೆಯಲ್ಪಡುತ್ತೆ, ಸ್ನಾಯುಗಳು ಒಡೆಯಲ್ಪಡುತ್ತೆ, ಮಸಲ್ಗಳು ಪ್ಯಾರಲೈಸ್ ಆಗುತ್ತೆ, ಬೋನ್ಗಳು ತುಂಡಾಗುತ್ತೆ, ರಕ್ತ ಎಲ್ಲ ಹೊರಗಡೆ ಬಂದು 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 ಕೊನೆಗೆ ಕಣ್ಣು ಹೊರಗಡೆ ಬರುತ್ತೆ. ಬಂದ ಮೇಲೆ ಎಲ್ಲ ಬ್ಲಡ್ ಎಕ್ಸ್ಟ್ರಾಕ್ಟ್ ಆದಮೇಲೆ ಅವನು ಸಾಯುವಂಥ ವಿಧಾನವೇ ಡೆನಟಾಸ್. ಆ ಸಾವನ್ನ ಜೀಸಸ್ ತಗೊಂಡ್ರು ಮಕ್ಕಳೇ. Hallelujah. ಜೀಸಸ್ ಹ್ಯಾಸ್ ಟೇಕನ್ ದಟ್. ಸ್ತೋತ್ರ. ಆಮೆನ್. ಆ ಯೇಸಪ್ಪ ಹೊತ್ಕೊಂಡ್ರು. Praise the Lord. Hallelujah. 400 ಸೋಲ್ಜರ್ಸ್ ಕಂಟಿನ್ಯೂಸ್, 400 ಸೈನಿಕರು ಸತತವಾಗಿ ಅವ್ರಿಗೆ ಹೊಡೆದು ಅವ್ರಿಗೆ ಟಯರ್ಡ್ ಆಗ್ಬಿಡ್ತು. ಅಷ್ಟು ಹೊಡೆದ್ರು ಕೂಡ ಇವರು ತಡ್ಕೊಂಡು ಆ ಹಿಸ್ಟ್ರಿ ಹೇಳುತ್ತೆ, ಅವ್ರ ಕಣ್ಣುಗಳು ಪ್ಯಾರಲೈಸ್ ಆಯಿತು, ಅವ್ರ ಸೈಟ್ ಪ್ಯಾರಲೈಸ್ ಆಯಿತು, ಮೈಂಡ್ ಪ್ಯಾರಲೈಸ್ ಆಯಿತು. ಅವ್ರಿಗೆ ಎಲ್ಲೆಲ್ಲಿ ನಡಿಬೇಕು ಅವ್ರಿಗೆ ಗೊತ್ತಾಗಲಿಲ್ಲ. ಆ ರೀತಿ ಹೋಗಿ ಕಲ್ವಾರಿ ಶಿಲುಬೆಯಲ್ಲಿ ಹೋಗಿ ಆ ಮಳೆ ಒಡಿಸ್ಕೊಂಡು ಅವರ ಪಾಪದ ಸಂಬಳ ಮರಣ ಅನ್ನುವಂಥ ಟೇಸ್ಟ್ನ ದೇವರು, ಆ ದಂಡನೆನ ತನ್ನ ಮಗನ ಮೇಲೆ ಹಾಕ್ತಾರೆ. ಆದರೆ ಅವರು ದೇವರಾಗಿದ್ದ ನಿಮಿತ್ತವಾಗಿ ಮರಣ ಅವನು ಹಿಡಿಯೋಕ್ಕೆ ಆಗಲಿಲ್ಲ. 3ನೇ ದಿನ ಸತ್ತವರಾದ ಯೇಸು ಪುನರುತ್ಥಾನವಾಗಿ ಹೊರಗಡೆ ಬಂದರು. Hallelujah. Praise the Lord. Hallelujah. ಸತ್ತವರಾಗಿದೆ ಯೇಸು ಜೀವಂತರಾಗಿ he was resurrected. Hallelujah. ಸತ್ತವರಿಂದ ಮರಣದಿಂದ ಆಶೀರ್ವಾದ ಬಂದ್ಬಿಡ್ತು. ದಟ್ ಈಸ್ ದ ಪವರ್ ಆಫ್ ದ ರಿಸರೆಕ್ಷನ್. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮೊಳಗೆ ಕ್ರಿಸ್ತನ ಬಂದಾಗ ಎಲ್ಲ ಪಾಪನ ತ್ಯಜಿಸಿ ಪರಿಶುದ್ಧನಾಗಿ ಜೀವಿಸುವಂತ ಒಂದು ಆಸ್ಫೋಟನೆ. God has given autumn, God has given power, God has given a dunamis power to overcome all those sins. ಎಲ್ಲವನ್ನ ಪಾಪನ ತ್ಯಜಿಸಿ ಹೊರಗಡೆ ಇವತ್ತು ಬಾಳ್ತಾ ಇದ್ದೀರಿ ಅಂದ್ರೆ ನಿಮ್ಮಲ್ಲಿರೋ ಶಕ್ತಿ ಏನು ಗೊತ್ತಾ ಐಸಾಕ್ ಅವರೇ? ಇಟ್ಸ್ ಅ ಪವರ್ ಆಫ್ ರಿಸರೆಕ್ಷನ್. ಆಮೆನ್. Hallelujah. ಅಲ್ಪೋನ್ಸಳ ಪವರ್ ಇದೆ. ಬ್ರಾಂದಿ ಅಂಗಡಿ ಪಕ್ಕದಲ್ಲೇ ಇದ್ದಾರೆ, ಅವ್ರ ಮನೆ ಬ್ರಾಂದಿ ಅಂಗಡಿ ಪಕ್ಕನೇ ಇದೆ. ಆದರೂ ಕೂಡ ಅಲ್ಫೋನ್ಸ್ ಅವರು ಬಿಸ್ಲರಿ ಬಾಟ್ಲ್ ಮಾತ್ರ ಕುಡಿತಾ ಇರ್ತಾರೆ. ಕಾರಣ ಯಾಕೆ ಗೊತ್ತಾ? ರಿಸರೆಕ್ಷನ್ ಪವರ್ ಇದೆ. ಆಮೆನ್. Hallelujah. ವಿನ್ಸೆಂಟ್ ಅವ್ರ ಮನೆ ಪಕ್ಕದಲ್ಲೇ ಗ್ಯಾಮ್ಲಿಂಗ್ ಅಂಗಡಿ ಇದೆ. ಗ್ಯಾಮ್ಲಿಂಗ್ ಆಡಕ್ಕೆ ಹೋಗಲ್ಲ ಅವರು, ಯಾಕಂದರೆ ಅವ್ರು ಪರಿಶುದ್ಧವಾಗಿ ಜೀವನ ಮಾಡ್ತಾರೆ. ಯಾಕಂದರೆ ಅವರೊಳಗೆ ರಿಸರೆಕ್ಷನ್ ಪವರ್ ಐತದಲ್ಲಿ. ಆ ಪವರ್ ಇರಬೇಕು. ಅದಕ್ಕೆ ನಮ್ಮ ಜನಕ್ಕೂ ನಿಮ್ಮ ಜನಕ್ಕೆ ವ್ಯತ್ಯಾಸ. ಅದಕ್ಕೆ ಏಸಪ್ಪ ಹೇಳ್ತಾರೆ ರಕ್ತದ ಬಗ್ಗೆ ಏನು. ಅಪ್ಪ ಹೇಳ್ತಾರೆ ಬಾ ಟೆಸ್ಟ್ ಮಾಡೋಣ. ಮೋಸಸ್ ಹೇಳ್ತಾರೆ ಟೆಸ್ಟ್ ಮಾಡೋಣ ಕಣೋ, ಬಾ ಟೆಸ್ಟ್ ಮಾಡೋಣ, ಬಾ ರಕ್ತ ಹಾಕ್ರಿ ನಿಮ್ಮ ಮನೆಗಳ ಮೇಲೆ. ಅವರೆಲ್ಲ ಹೇಳ್ತಾರೆ ಏನು ರಕ್ತ ಹಾಕ್ತಾ ಇದ್ದೀರಾ ನೀವೆಲ್ಲ ಕುರಿ ಕಡ್ದ್ಬಿಟ್ಟು? ಇಲ್ಲ ನಮ್ಮ ದೇವ್ರು ಬಿಡುಗಡೆ ಅಲ್ಲ, 430 ವರ್ಷ ನಿಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಒಂದು ಕೊತ್ತಾಲಪ್ಪ ಯಾವನು ಬರಲಿಲ್ಲ, ಒಬ್ಬ ರೌಡಿ ಬರೋಕ್ಕಾಗಲಿಲ್ಲ, ಒಬ್ಬ ಕಿಂಗ್ ಬರೋಕ್ಕಾಗಲಿಲ್ಲ. ಆಫ್ಟರ್ ಆಲ್ ಒಂದು ರಕ್ತ ಕುರಿ ಮರಿ ರಕ್ತ ಅಲ್ಲಿ ಹಾಕಿದ ತಕ್ಷಣ ನಿಮ್ಮ ಅಪ್ಪ ಬಂದ್ಬಿಡ್ತಾರಾ? ಚಾಲೆಂಜಾ? ಜನಗಳೆಲ್ಲ ರೀ 30 lakhs ಪೀಪಲ್ ರೀ, ಪೀಪಲ್ ಆಫ್ ಗಾಡ್, ದೇ ಆರ್ 3 million people. They are in isolated place and these people are in the cities. I mean, these people are applying the blood, they are mocking at these people. Will this blood is going to deliver you? ಈ ರಕ್ತ ನಿಮ್ಮ ಬಿಡುಗಡೆ ಮಾಡತ್ತಾ? ಚಾಲೆಂಜಾ? ಅವ್ರು ಚಾಲೆಂಜ್ ನಮ್ಮಪ್ಪ ಮಾಡ್ತಾರೆ ಇದನ್ನು. ಅವ್ರು ಹೇಳಿದ ಮೇಲೆ ಆಗತ್ತೆ. ಡೆಮೋ ಮಾಡ್ತಾರೆ ದೇವರು.
ನಾಗಸಾಕಿ ಹಿರೋಶಿಮಾ ಮೇಲೆ 1947 ಅಮೇರಿಕಾ ದೇಶದವರು ಒಂದು ಬಾಂಬ್ ಹಾಕಿದರು. ಅದು ಒಂದು ಟೆಸ್ಟ್ ಬಾಂಬ್, ಅದು ಒಂದು ಮಿಸೈಲ್ ಬಿಟ್ಟರು ಅವರು. ಆ ಮಿಸೈಲ್ ಏನು ವರ್ಕ್ ಆಗುತ್ತೆ ಅನ್ನೋದು ಅಲ್ಫೋನ್ಸ್ ಅವರೇ ಆ ಬಾಂಬ್ ಹಾಕಿದಾಗ ಅಲ್ಲಿ ಜನ ಹೇಳ್ತಾರೆ, ಹಿಸ್ಟ್ರಿಲಿ 1,000 ಸೂರ್ಯಗಳನ್ನ ನೋಡೋಷ್ಟು ಬೆಳಕು ಬಂದಂತೆ. ಎಷ್ಟು ಸಾವಿರ? 1,000. ದೇ ಕುಡ್ ಸಿ 1,000 ಸನ್ಸ್ ಬ್ರೈಟ್ನೆಸ್. ಆ ಸಮಯದಲ್ಲಿ 2.5 ಕೋಟಿ ಜನರ ಕಣ್ಣು ಬ್ಲೈಂಡ್ ಆಗಿ ಹೋಯ್ತಂತೆ. 2.5 ಕೋಟಿ ಜನರ ನಾಗಸಾಕಿ ಹಿರೋಶಿಮಾ ಸಿಟಿನೇ ಇಲ್ಲಂಗೆ ಹೊರಟೋಯ್ತಂತೆ. ಎಲ್ಲ ಕೈ ಕಾಲೆಲ್ಲ ಲಕ್ವ ಹೊಡೆದ ಕೈಯೆಲ್ಲ ಹೊರಗಡೆ ಬಂದು ಎಲ್ಲ ಪ್ಯಾರಲೈಸ್ ಆಗೋಯ್ತಂತೆ. ಇವತ್ತು ಕೂಡ ಎಫೆಕ್ಟ್ ಇದೆ ರೀ. 1947 ಹಾಕಿದ ಬಾಂಬೆ ಮಿಸೈಲೇ ಅಷ್ಟು ಪವರ್ ಆಗಿತ್ತು ಅಂದರೆ ಅಮೇರಿಕಾಲಿ. ಇವಾಗ ಎಂಥ ಮಿಸೈಲ್ ಇರ್ಬೋದು ರೀ? ಟೀ ಬಾಂಬರು, ಮಿಸೈಲು, ನ್ಯೂಕ್ಲಿಯರ್ ವೆಪನ್ನು, ಕೆಮಿಕಲ್ ವೆಪನ್ಸು, ಬಯೋ ವೆಪನ್ಸು ಎಲ್ಲ ರೆಡಿ ಮಾಡಿದ್ದಾರೆ ರೀ. ಈಗ ಮಾಡಿದ ಏನು ಆಗ್ಬೋದು? ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, 106 ವರ್ಷಗಳವರೆಗೆ ಲ್ಯಾಬಲ್ಲಿ ರಿಸರ್ಚ್ ಮಾಡಿ 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 ಆ ಬಾಂಬನ್ನು ಕಂಡುಹಿಡಿತಾನೆ. ಅಪ್ಪ ಒಂದೇ ಒಂದು ತೊಟ್ಟು ರಕ್ತ ಹಾಕಬೇಕಾದ್ರೆ 2,40,00,000 ಜನ ಸತ್ತು ಹೋಗ್ತಾರೆ. 2 ಕೋಟಿ. ಒಂದೊಂದು ಮನೆಯಲ್ಲಿ ಸಾವಾಗುತ್ತೆ, 4 ಸಾವಾಗುತ್ತೆ. 70 ಲಕ್ಷ ಜನ ಇದ್ದರು ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿ. ಇವರು 30 ಲಕ್ಷ ಜನ ಇದ್ದಾರೆ. ಎಲ್ಲೆಲ್ಲಿ ರಕ್ತ ಇತ್ತು ಅಲ್ಲಿ ಯಾವುದು ಮರಣ ಆಗಿಲ್ಲ, ಎಲ್ಲೆಲ್ಲಿ ರಕ್ತ ಇರಲಿಲ್ಲ. ಒಂದೊಂದು ಮನೆಗಳಲ್ಲಿ 4 ಸಾವಾಯಿತು. 4 ಸಾವು ಅಂದರೆ 70 ಲಕ್ಷ ಮಲ್ಟಿಪ್ಲೈಡ್ ಬೈ 4 ಅಂದರೆ 2,40,00,000 ಮನೆಗಳಲ್ಲಿ ಆಶೀರ್ವಾದ ಆಗಿ ಬರುತ್ತೆ. 10 ಲಕ್ಷ ಮನೆಗಳಲ್ಲೂ ಮರಣ ಆಯಿತು. ಒಂದೊಂದು ಮನೆಯಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಸತ್ತರು ರೀ. ಹೇಗ್ರಿ ಅವ್ರ ಮನೇಲಿ 8 ಮಕ್ಳು ಇಡ್ತಾರೆ ರೀ. 8 ಮಕ್ಳು ಮೊದಲನೇ ಮಗನೇ ಸಾಯ್ತಾರಂದರೆ ಇವ್ರದ್ದು ಆಧಾರ್ ಕಾರ್ಡ್ ನಂಬರ್ ಎಷ್ಟು ಪರ್ಫೆಕ್ಟಾಗಿ ಇರ್ಬೋದು ಪರಲೋಕದಲ್ಲ, ಬ್ಲಡ್ ಗ್ರೂಪ್ ರೀ. ದಟ್ ಈಸ್ ವಾಟ್ ಅಮೇಝಿಂಗ್ ಟು ಮೀ. 2ನೇ ಮಗ ಸಾಯಲಿಲ್ಲ, 3ನೇ ಮಗ ಸಾಯಲಿಲ್ಲ. ಓನ್ಲಿ ಫಸ್ಟ್ ಬಾರ್ನ್ ಬಾಯ್ ವಾಸ್ ಡೈಡ್. ಹೇಗದು ಹೋಗೋದು ಶಕ್ತಿ? ನೀವು ಹುಟ್ಟಬೇಕಾದ್ರೆ ನಿನ್ನ ಬ್ಲಡ್ ಗ್ರೂಪಲ್ಲಿ ರೆಡಿ ಇರುತ್ತೆ. ಈ ಮನೆಗೆ ಮೊದಲನೇ ಮಗ ಇವನು, ಈ ಮೊದಲನೇ ಕರು ಇದು, ಮೊದಲನೇ ಹಸು ಇದು, ಮೊದಲನೇ ಒಂಟೆ ಇದು, ಎಲ್ಲ ಗಂಡು ಒಂಟೆಗಳು, ಗಂಡು ಕುದುರೆಗಳು, ಗಂಡು ಕುರಿಗಳು, ಗಂಡು ಓತಗಳು, ಗಂಡು ನಾಯಿಗಳು, ಗಂಡು ಬೆಕ್ಕುಗಳು, ಎಲ್ಲ ಮೊದಲನೇ ನಾಯಿಗಳೆಲ್ಲ ಸತ್ತೋಯ್ತು ರೀ. 2,40,00,000 people were died. In each house 4 people were died because the father, first son, next his son, first son, next his grandson, first son, all were died. What about the cattle? What about lamb? What about camel? What about the horses? Trading? The entire city was in commotion. The entire state, the entire nation was been shocked by one drop of blood. ಏನು ರಿಸರ್ಚ್ ಮಾಡಿದೆ ಒಂದು ಬ್ಲಡ್ ಆಗಲೇ ಇಸ್ರಾಯೇಲ್ ಮಕ್ಕಳಿಗೆ ಅಯ್ಯೋ ಈ ರಕ್ತದಲ್ಲಿ ಇಷ್ಟು ಪವರ್ ಇದೆಯಾ, ಅಬ್ಬಾ. That is the time only they came to an analyzation. They came to one revelation. ಅಪ್ಪ ಈ ರಕ್ತದಲ್ಲಿ ಇಷ್ಟು ಶಕ್ತಿ. ಹಳೆ ಒಡಂಬಡಿಕೆಯಲ್ಲಿ ಹಾಕೋ ರಕ್ತನೇ ಅಷ್ಟು ಪವರ್ಫುಲ್ ಆಗಿರೋದಾದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತರ ರಕ್ತ ಎಷ್ಟು ಪವರ್ಫುಲ್ ಆಗಿರೋದು. ರಕ್ತ ಅನ್ಬೇಕಾದ್ರೆ ಅಪ್ಪ ಅಲ್ಲಿ ಬಂದ್ಬಿಡ್ತಾರೆ. ನನ್ನ ಮಗ ರಕ್ತ ಹೇಳ್ತಾ ಇದ್ದಾನೆ, ಅಲ್ಲಿ ಬಂದ್ಬಿಡ್ತಾರೆ ಅಪ್ಪ. ಯಾಕಂದ್ರೆ ರಕ್ತ ಯಾರ್ದದು? ಅವ್ರ ಮಗಂದು. ಟೆಸ್ಟ್ ಮಾಡ್ತಾರೆ. ಜೀಸಸ್ ಹೇಳ್ತಾರೆ, ಮಗ ನೀನು ಹೊಸ ಒಡಂಬಡಿಕೆಯಲ್ಲಿ ಬರಬೇಕು, ಬಟ್ ಇವನು ಟೆಸ್ಟ್ ಮಾಡೋಣ ಕಣೋ, ಒಂದು ಟೆಸ್ಟ್ ಮಾಡೋಣ. ಅಮೇರಿಕನ್ಸ್ ಟೆಸ್ಟ್ ಮಾಡಿದ್ರಲ್ಲ ನಾಗಸಾಕಿ ಹಿರೋಶಿಮಾ ಮೇಲೆ, ಪರಲೋಕ ದೇವ್ರು ಹೇಳ್ತಾರೆ ಮಗನ ಹತ್ರ, ಮಗ ನೀನು ಇನ್ನೂ ಒಡಂಬಡಿಕೆ ಹೊಸ ಒಡಂಬಡಿಕೆ ಬರೋಕ್ಕೆ ಇನ್ನೂ ಟೈಮ್ ಇದೆ ಮಗ, ಅದು ನೀನು ರಕ್ತದ ಸ್ವಲ್ಪ ಟೆಸ್ಟ್ ಮಾಡೋಣ. ಆಯಿತು ಡ್ಯಾಡಿ ಮಾಡಿ ಅದನ್ನು ಅಂತ ಹೇಳಿದಾಗ ಆ ರಕ್ತ ಟೆಸ್ಟ್ ಮಾಡೋಕ್ಕೆ. ಸೊ ಪ್ಯಾಸ್ ಓವರ್ ಮೀನ್ಸ್ ಇಟ್ ಇಸ್ ಅ ರಿಸೆಂಬಲ್ ಆಫ್ ಕ್ರೈಸ್ಟ್. ಬಿಡುಗಡೆಯ ಹಬ್ಬ. ಇವತ್ತು ರಕ್ತದಿಂದ ತಾನೇ ನಾವು ಬಿಡುಗಡೆ ಆದ್ವಿ. ಉಮೇಶ್ ಆ ರಕ್ತದಿಂದ ತಾನೇ ಅಲ್ಫೋನ್ಸ್ ಹೊಸ ಮನುಷ್ಯ ಆದ. ಒಬ್ಬನ ಕ್ರಿಸ್ತನಲ್ಲಿ ಬಂದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಹಳೆಯದೆಲ್ಲ ಒಟ್ಟು ಹೋಯ್ತು, ಇದೋ ಎಲ್ಲವೂ ಹೊಸದಾಗಿ ಹೋಗುತ್ತೆ. ಎಲ್ಲ ಹೊಸದಾಗುತ್ತೆ. ಯು ವಿಲ್ ಬಿಕಮ್ ಬ್ರ್ಯಾಂಡ್ ನ್ಯೂ. ಒಂದು ಕಾಲದಲ್ಲಿ ಕೇರ್ ಆಫ್ ಫುಟ್ಬಾಲ್ ಆಗಿದ್ದ ನನ್ನನ್ನು ದೇವ್ರು ಕರ್ಕೊಂಬಂದು ಸೂಟು ಬೂಟು ಹಾಕಿ ಒಂದು ನ್ಯೂ ಕ್ರಿಯೇಷನ್ ಮಾಡಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಮಕ್ಕಳಿಗೆ ಒಂದು ಆಶೀರ್ವಾದ ನಿಧಿಯಾಗಿ ದೇವರೊಂದು ಗಾಡ್ ರೆಪ್ರೆಸೆಂಟೇಟಿವ್ ಆಗಿ ನನ್ನ ಮಾಡಿರೋದಾದ್ರೆ ನಿಮ್ಮನ್ನೆಲ್ಲ ಮಾಡೋದಿಲ್ವಾ? ಮಾಡ್ತಾರೆ ನಿಮ್ಮನ್ನ. ಆದರೆ ಇನ್ನೂ ರಕ್ತ ಒಳಗೆ. ಆಲ್ ಆರ್ ಕ್ರಿಶ್ಚಿಯನ್ಸ್ ಬಟ್ ಆಲ್ ಆರ್ ನಾಟ್ ಕ್ಯಾರಿ ದ ಕವನೆಂಟ್ ಆಫ್ ಗಾಡ್. ದಟ್ಸ್ ಅ ಪ್ರಾಬ್ಲಮ್ ಟುಡೇ ಫಾರ್ ಕ್ರಿಶ್ಚಿಯನ್. ಆಲ್ ಆರ್ ನಾಟ್ ಕ್ರಿಶ್ಚಿಯನ್ಸ್. ಇಲ್ಲಿ ಹೋಗ್ಬೇಡ ಅಂತಾನೆ. ಯಾಕೆ? ದ ಡೆವಿಲ್ ಈಸ್ ಅಫ್ರೇಡ್ ಆಫ್ ಯು.
ಸೈತಾನ್ಗೆ ತುಂಬ ಭಯ ಆಗೋದು ಯಾವ ಗೊತ್ತಾ? ಯಾವ ವ್ಯಕ್ತಿ ಗ್ರೇಸ್ ಮಿನಿಸ್ಟ್ರಿಗೆ ಹೋಗ್ತಾನೆ ಅಲ್ಲಿ ವಾಕ್ಯ ನಡೆಯುತ್ತದು, Hallelujah. ಅಲ್ಲಿ ಕ್ರಿಯೆ ಆಗತ್ತೆ, ಅಲ್ಲಿ ಹೊಸ ವ್ಯಕ್ತಿ ಆಗ್ತಾರೆ, ಅಲ್ಲಿ ಹೊಸ ಆತ್ಮ ಆಗತ್ತೆ, ಅಲ್ಲಿ ಹೊಸ ರೂಪ ತರತ್ತೆ, ಅಲ್ಲಿ ಒಂದು ನ್ಯೂ ಜನರೇಷನ್ ಆಗತ್ತೆ, ಹೊಸ ಜನ್ಮಗಳಾಗಿ ಆಶೀರ್ವಾದ ಆಗತ್ತೆ. ಯಾಕಂದ್ರೆ ನಿಮ್ಮಲ್ಲಿ ದೇವರು ಹೊಸವರಾಗಿ ಬರಬೇಕಾದ್ರೆ ನಿಮ್ಮನ್ನು ತಡೆ ಮಾಡಕ್ಕೆ ಯಾರ ಕೈಲಿ ಆಗಲ್ಲ ರೀ, Hallelujah. ಯಾರ ಕೈಲಿ ಆಗಲ್ಲ ರೀ, ಅದನ್ನ Amen. ಆಗಲ್ಲ ರೀ. ಅದ್ಭುತವಾದ ಕಾರ್ಯ ರೀ. ಒಬ್ರು ನಿಮ್ಮ ಅಪೋಸ್ ಮಾಡ್ತಾ ಇದ್ದಾರಾ, ನೀವು ಕರೆಕ್ಟ್ ಆ ಟ್ರ್ಯಾಕಲ್ಲಿ ಇದ್ದೀರಾ ಅಂತ ಅರ್ಥ. ದೇವ್ರಿಗೆ ಸ್ತೋತ್ರ. Hallelujah. ಭಯ ಪಡಬೇಡಿ. ಶೋಧನೆಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಕಣ್ಣೀರುಗಳು ಬರುತ್ತೆ, ನೋವುಗಳು ಬರುತ್ತೆ. ಆದ್ರೆ ದೃಢಗೊಳ್ಳಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಅಂತ ಅಪ್ಪ ಹೇಳ್ತಾರೆ. ಅವ್ರು ಜಯಿಸಿದ ಮೇಲೆ ಸಿಂಹದ ಹೊಟ್ಟೆಯಿಂದ ಕುರಿ ಹುಟ್ಟಲಾರಿ, ನರಿ ಹುಟ್ಟಲಾರಿ, ಹಂದಿ ಹುಟ್ಟಲಾರಿ, ಸಿಂಹದ ಹೊಟ್ಟೆಯೊಳಗೆ ಸಿಂಹನೇ ಹುಟ್ಟಿ ಬರುತ್ತೆ. Hallelujah. ಆ ಸಿಂಹ ನೀನು ಮತ್ತೆ ನಾನಾಗಿದ್ದೇವೆ. ಸಿಂಹ ಗರ್ಜಿಸ್ಬೇಕಾದ್ರೆ ಎಲ್ಲ ಆಶೀರ್ವಾದ ಬರುತ್ತೆ. Hallelujah. ಸಿಂಹ ಯಾವಾಗಲೂ ಸಿಂಗಲ್ ಆಗಿ ಬರುತ್ತೆ, ಹಂದಿ ಯಾವಾಗಲೂ ಗ್ರೂಪಲ್ಲಿ ಬರುತ್ತೆ. ನೀವು ಸಿಂಗಲ್ ಆಗಿ ಬರಬೇಕು ಕರ್ತನ ಆಲಯದಲ್ಲಿ. ಸಿಂಗಲ್ ಆಗಿರ್ತೀವಿ. ಸಿಂಹ ಯಾವಾಗನ ಬಂದ್ರೆ ಒಟ್ಟಿಗೆ ಹೋಗಿ ದರೋಡೆ ಮಾಡೋಣಂತ ಇಲ್ಲ, ಸಿಂಗಲ್ ಆಗಿ ಹೋಗುತ್ತೆ. ಅದು ಆನೆ ಎದುರು ಸರಿನೇ, ಆನೆಗಿಂತ ಚಿಕ್ಕದು ಸಿಂಹ. ಆದರೆ ಸಿಂಹ ಆನೆ ನೋಡ್ಬೇಕಾದ್ರೆ ಹೆಂಗೆ ನೋಡತ್ತಂದರೆ, ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಣೋ, ಇದು ಮಧ್ಯಾಹ್ನದ ಡಿನ್ನರ್ ಕಣೋ, ನನಗೆ ಲಂಚ್ ಕಣೋ, ಬಾರ ಹೊಡೆದಾಕ್ಬಿಡ್ತೀನಿ. ಒಂದೇ ಪಂಚು 1,500 ಟನ್ ಏಟು ಬೀಳುತ್ತೆ. 1 ಟನ್ ಪಂಚ್ ಹೊಡೆದ ಅಂದರೆ ಆನೆ ತಲೆಯಲ್ಲಿ ಮೂಳೆ ಎಲ್ಲ 2 ಪೀಸ್ ಆಗುತ್ತೆ, ಹೋಗುತ್ತೆ ರೀ. ಅಷ್ಟು ಫ್ಲೈಯಲ್ಲಿ ಹೋಗಿ ಒಂದು ಪಂಚ್ ಮಾಡುತ್ತೆ. ಆ ಪಂಚಿಂಗಿನ ಶಕ್ತಿ ಎಷ್ಟಿದೆ ಗೊತ್ತಾ? ದೆನ್ 1 ಪಂಚ್ ಇಟ್ ಕ್ಯಾರೀಸ್ 1,500 ಟನ್ ಕ್ಯೂಬಿಕ್ ಫೀಟ್. ಅಷ್ಟು ಪವರ್ ಅದಲ್ಲ ಐತೆ ರೀ. ಒಂದೇ ಏಟು ಹೊಡೆದ ತಕ್ಷಣ ಸ್ಕಲ್ ಪೀಸ್ ಹಂಗಾಗುತ್ತೆ. ಹಸುಗೋಗಿ ಹೊಡೆದ ಅಂದರೆ ಆ ಸ್ಕಿನ್ನೇ ಒಳಗಡೆ ಬುರುಡೇನಾಗುತ್ತೆ, ಪ್ಯಾರ್ಲೆಸ್ ಆಗಿ ಹೊಡೆದೋಗ್ಬಿಡುತ್ತೆ ರೀ. ಆ ಶಕ್ತಿ ಇವತ್ತು ನಿಮ್ಗೆ ಕೊಟ್ಟಿದ್ದಾರೆ ದೇವರು. Hallelujah. ದೇವರ ವಾಕ್ಯ Hallelujah. ಯಾವಾಗ ನೀವು ಹೇಳಕ್ಕೆ ಆರಂಭ ಮಾಡ್ತೀರಾ, ನೀವು ಸಿಂಹದ ಹಾಗೆ ಒಂದೊಂದು ಪಂಚನ ಸೈತಾನ್ಗೆ ಹೊಡಿತಾ ಬರ್ತೀರಾ, Hallelujah. ಹೊಡಿತಾ ಬರ್ತೀರಾ, ಹೊಡಿತಾ ಬರ್ತೀರಾ, ಹೊಡಿತಾ ಬರ್ತೀರಾ, ಹೊಡಿತಾ ಬರ್ತೀರಾ. Hallelujah. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಅದು ಕಟ್ಟಲ್ಪಡುತ್ತೆ. Hallelujah. ಭೂಮಿಯ ಮೇಲೆ ಏನು ಬಿಚ್ಚುತ್ತೀರಾ, ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ ಮೋಸಸ್ ಹತ್ರ, ಟೆಸ್ಟ್ ಮಾಡೋಣ ಬಾರೋ, ಹೊಸ ಒಡಂಬಡಿಕೆಯಲ್ಲಿ ಮಾಡಬೇಕು ಕರೆಕ್ಟು, ಇಲ್ಲೊಂದು ಟೆಸ್ಟ್ ಮಾಡಿ ನೋಡೋಣ. ಆ ಒಂದು ಟೆಸ್ಟಿಂಗಲ್ಲೇ ಯಾವುದು ರಿಸರ್ಚ್ ಇಲ್ಲದೆ ಒಂದು ಆರ್ಡಿನರಿ ಬ್ಲಡ್ಡಲ್ಲಿ ಹಾಕ್ಬೇಕಾದ್ರೆ ಆ ಬ್ಲಡ್ಡಲ್ಲಿ ಏನು ಬಂತು? ಏಸುವಿನ ರಕ್ತ ಬಂತು. ಅಲ್ಲಿ Hallelujah. ಏಸು ರಕ್ತ ಬಂತು. ಒಂದೊಂದು ಮನೆಗಳಲ್ಲಿ 4 ಸಾವು, 70 ಲಕ್ಷ ಮನೇಲಿ 2 ಕೋಟಿ. ಒಂದು ಮನೆ ಇಲ್ಲದ, ಸಾವಿಲ್ಲದ ಮನೆ ಒಂದು ಇಲ್ಲ ಅಂತಲೇ ಬೈಬಲ್ ಬರೆಯಲ್ಪಟ್ಟಿದೆ. ಕುರಿಗಳು, ಕತ್ತೆಗಳು, ಒಂಟೆಗಳು, ಕುದುರೆಗಳು ಎಲ್ಲ ಸತ್ತೋಯ್ತು. ನನ್ನ ಪ್ರಿಯ ಮಕ್ಕಳೇ, ಆಗಲೇ ಗೊತ್ತಾಯಿತು ಈ ರಕ್ತದಲ್ಲಿ. ಅದಕ್ಕಿದು ಅಪ್ಪ ಹೇಳ್ತಾರೆ 14ನೇ ವಾಕ್ಯದಲ್ಲಿ, ಈ ದಿನವು ನಿಮಗೆ ಜ್ಞಾಪಕಾರ್ಥವಾದ ದಿನವಾಗಿರುತ್ತದೆ, ಇದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಹೇಳಿ. ಇದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು, ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಈ ಹಬ್ಬವನ್ನ ಆಚರಿಸಬೇಕು. ಕೆಲವು ಹೇಳ್ತಾರೆ ಇದು ಹಳೆ ಒಡಂಬಡಿಕೆ ಬದರ್, ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಈ ಹಬ್ಬದ ಬಗ್ಗೆನೇ ಇಲ್ಲ. ಇವ್ರಿಗೆ ಎಲ್ಲಿ ಗೊತ್ತು? ಲೂಕಾ ಸುವಾರ್ತೆ 22 ಐಸಾಕ್ ಓದಿ. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಸಂತೋಷವಾಗಿದ್ದೇನೆ. ನಾನು ಕುತೂಹಲದಿಂದ ಈ ಹಬ್ಬವನ್ನು ಆಚರಿಸಕ್ಕೆ ಸಂತೋಷ ಉಳ್ಳವನಾಗಿದ್ದೇನೆ. ಅದಕ್ಕೆ ಅಪ್ಪ ಹೇಳ್ತಾರೆ ಈ ಪಸ್ಕ ಬೆಂಗಿರ್ಬೇಕು ವೀಣಾ ಅವರೇ, ಸಂತೋಷವಾಗಿ ಬರಬೇಕು. ಯಾರೋ ಒಬ್ಬ ಭಿಕ್ಷುವನಿದ್ದ, ಅವನಿಗೆ ಕಾರಿಂದ ತೆಗೆದು ಕಾಸು ಹಾಕ್ತೆ. ಎಷ್ಟು ಏನಪ್ಪ ಏನು ಹೆಸರು ನಿಂದು? ನನ್ನ ಹೆಸರು ಕರೋಡ್ಪತಿ ಸರ್ ಅಂತಾರೆ. ಬೇಡದ ಭಿಕ್ಷೆ, ಹೆಸರು ಮಾತ್ರ ಕರೋಡ್ಪತಿ, ಲಕ್ಷಾಧಿಪತಿ. ನನ್ನ ಪ್ರಿಯ ಮಕ್ಕಳೇ, ಹೆಸರು ಮಾತ್ರ ಇರಬಾರ್ದು. ನಿಮ್ಮ ಕ್ರಿಯೆಯಲ್ಲಿ ಆಶೀರ್ವಾದ ಅನ್ನೋದು ರೂಪಗೊಳ್ಳಬೇಕು. ಅದು ಗೊಳ್ಳೋದಕ್ಕೆ ನೀವು ಕೊಡೋದು ರಕ್ತ. ಅದಕ್ಕೆ ಪೇಸಾಕ್ ಅಂದರೆ ವಿಮೋಚನೆ. ಅದಕ್ಕೆ 7 ದೀಪಸ್ತಂಭ ನೋಡ್ತಿದ್ವಿ. ಯು ಕ್ಯಾನ್ ಸಿ ದ 7 ಲ್ಯಾಂಪ್ ಸ್ಟ್ಯಾಂಡ್ಸ್. ಅದರ 7 ಹಬ್ಬಗಳು ಹೇಳುತ್ತೆ. 7 ಹಬ್ಬಗಳೆಂದರೇನು? ಒಂದು ಪೇಸಾಕ್ ಹಬ್ಬ, ಇನ್ನೊಂದು ಮಾಟ್ಸ, ಇನ್ನೊಂದು ಅಬಿಕ್ ಕುರೀಮ್ ಅಂತ, ಇನ್ನೊಂದು ಶವೋತ್ ಹಬ್ಬ, 5ನೇದು
ಒರೋಷ್ ಹಸನ್ನ ಹಬ್ಬ, 6ನೇದು ಕಿಪ್ಪೋರ್ ಹಬ್ಬ, 7ನೇದು ಸುಕ್ಕೋತ್ ಹಬ್ಬ. ಅಂದರೆ ಮೊದಲನೇದು ಯೇಸುವಿನ ಮರಣ, 2ನೇದು ಯೇಸುವಿನ ಮರಣ ಮತ್ತು ಆ ಯೇಸು ಕ್ರಿಸ್ತನ ರಕ್ತದ ವಿಮೋಚನೆ, 2ನೇ ಹಬ್ಬ ಯೇಸು ಕ್ರಿಸ್ತನ ಮೂಡಲ್ಪಡುವಿಕೆ, 3ನೇ ಹಬ್ಬ ಯೇಸು ಕ್ರಿಸ್ತನ ಪುನರುತ್ಥಾನ, 4ನೇದು ಪವಿತ್ರಾತ್ಮನ ಪಂಚಶತಮದ ಹಬ್ಬ, 5ನೇದು ಟ್ರಂಪೆಟ್, ದ ಫೀಸ್ಟ್ ಆಫ್ ಟ್ರಂಪೆಟ್ಸ್ ಅಂತ ಹೇಳ್ತಾರೆ, ತುತ್ತೂರಿಗಳ ಹಬ್ಬ, 6ನೇದು ದೋಷ ಪರಿಹಾರಕ ಹಬ್ಬ, 7ನೇದು ವರ್ಣಶಾಲೆಗಳ ಹಬ್ಬ. ಅಂದರೆ ಏನು? ಮೊದಲನೇದು ನೀನು ಮರಣದಲ್ಲಿ ಯೇಸುವಿನ ರಕ್ತ ನಂಬಿದೆಯಾ, 1ನೇ ಹಬ್ಬ. 2ನೇದು ಯೇಸು ಕ್ರಿಸ್ತನ ಆ ಮರಣದಲ್ಲಿ ಪಾಲ್ಗಾರರಾಗಿ ನೀನು ಹೊಸ ಜೀವನ ಕೊಟ್ಟಿದ್ಯಾ, ಯೇಸು ನಿನಗಾಗಿ ಎದ್ದಿದ್ದಾನೆ, 3ನೇ ಹಬ್ಬ. 4ನೇದು ನಿನ್ನ ಮೇಲೆ ದೇವರು ಪವಿತ್ರಾತ್ಮನ ಕಳಿಸಿ ಯೇಸಪ್ಪ ಪರಲೋಕಕ್ಕೆ ಹೋಗಿದ್ದಾರೆ. ಪರಲೋಕ ಹೋದ ಯೇಸು ಮತ್ತೆ ನಿನ್ಗೆ ಬಂದು ತುತ್ತಿರಿ ಉತ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನ್ಯಾಯ ಸಿಂಹಾಸನ, ನೆಕ್ಸ್ಟ್ ವರ್ಣಶಾಲೆಗಳ ಹಬ್ಬ ಅಂದರೆ ಮಿಲೇನಿಯಂ ಕಿಂಗ್ಡಮ್, ನಿತ್ಯವಾಗಿ ದೇವ್ರ ಜೊತೆ ಬಾಳತಕ್ಕಂಥ ಹಬ್ಬ. ಆ 7 ದೀಪಸ್ತಂಭ 7 ಕಾರ್ಯನ ತೋರಿಸ್ಬಿಡತ್ತೆ ನೋಡಿ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಈ ಪಸಕ್ ಹಬ್ಬ ಅನ್ನೋದು ದೇವರೊಂದು ದೊಡ್ಡ ಬಿಡುಗಡೆ, ಒಂದು ಮೇಜರ್ ಕೋರ್ ವೆಲ್ತ್ ಪ್ರಾಪರ್ಟಿಗಳನ್ನು, ಸಂಪತ್ತುಗಳನ್ನು, ಮೂಲ ಸಂಪತ್ತುಗಳನ್ನ ನಿಮಗೆ ವರ್ಗಾವಣೆ ಮಾಡತಕ್ಕಂಥ ಸಮಯ ಮಕ್ಕಳಿದು. ದಿಸ್ ಅ ಸೀಸನ್ ಆಫ್ ಹಾರ್ವೆಸ್ಟ್. ಗಾಡ್ ವಿಲ್ ಗೋನ್ ಟು ಓಪನ್ ಅಪ್ ದ ಕೋರ್ ವೆಲ್ತ್ ಪ್ರಾಪರ್ಟೀಸ್. ಕೋರ್ ವೆಲ್ತ್ಗಳನ್ನ ನಿಮಗೆ ಅದು ಟ್ರಾನ್ಸ್ಫರ್ ಮಾಡುವಂಥ ಒಂದು ಪವಿತ್ರವಾದ ಹಬ್ಬವಾಗಿದೆ. ಈ ಹಬ್ಬಕ್ಕೆ ನಾವು ಬರಬೇಕು ಅಲ್ವಾ? ಕೆಲವು ಹೇಳ್ತಾರಲ್ಲ, ಬ್ರದರ್ ನನ್ನ ಏನಿಲ್ಲ, ಇಲ್ಲ, ಅಪ್ಪ ಹತ್ರ ತೀರ್ಮಾನ ಮಾಡಿ, ದೇವರೇ ಇದೆಲ್ಲ ನಾನು ಮಾಡ್ತೀನಿ, ಇದೆಲ್ಲ ನನಗೆ ಆಶೀರ್ವಾದ ಬರುತ್ತೆ, ಅದ್ಭುತವಾದ ಕಾರ್ಯ ಆಗತ್ತೆ ಅಂತ ನೀವು ನಂಬಿದರೆ, ನಾನು ಹೇಳ್ತೇನೆ ನಿಮಗೆ ದೇವರು ಹೇಳ್ತಾರೆ, ಮೂಲ ನಿಧಿಗಳಿಂದ ಬರತಕ್ಕ ಆಸ್ತಿ ವರ್ಗಾವಣೆ ಅಪ್ಪ ನಿಮಗೆ ಮಾಡ್ತೀರಿ ಅಂತಾರೆ. ಇದೀರಾ? ಆಗ ಇಸ್ರಾಯೇಲ್ ಮಕ್ಕಳು ಆ ಕುರಿ ಕೊಟ್ಟಿದ ತಕ್ಷಣ ಸೇಮ್ ನೈಟ್ ಆ ಕುರಿ ರಕ್ತ ತಗೊಂಡೋಗಿ ಆ ಬಾಗಿಲ ಮೇಲೆ ಹಾಕಿದ ತಕ್ಷಣ ದ ವೆರಿ ಸೇಮ್ ನೈಟ್ ವಿಮೋಚನೆ ಎಂದಿಗೂ ವಿಳಂಬ ಆಗೋದಿಲ್ಲ. ರಿಡಂಪ್ಷನ್ ವಿಲ್ ನೆವರ್ ಬಿ ಡಿಲೇ. The greater things are yet to come. You have to wait for that one. ಆಗ ನಾನು ಹೇಳ್ತೇನೆ, ವಿಮೋಚನೆ ವಿಳಂಬ ಆಗಲ್ಲ ಅಂತ ಹೇಳ್ಬೇಕಾರ ಆ ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಅಷ್ಟು ಮನೆಗಳು ಸಾವಾಯಿತು. ಸಾವಾದ ಮನೆಗಳು ಏನು ಮಾಡಿದ್ರು? ವಿನ್ಸೆಂಟ್ ಅವರೇ ತಮ್ಮ ಮನೆಗಳಿಂದ ಚಿನ್ನ, ಬೆಳ್ಳಿ, ಬಂಗಾರಗಳು, ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಮುತ್ತುಗಳನ್ನ ತಂದು ಅವ್ರ ಕಾಲು ಮುಂದೆ ಎಸೆದ್ರು. 30 ಲಕ್ಷ ಜನರುಗಳ ತೆಗಲ ಮೇಲೆ 20 kg 30 kg ಬಂಗಾರ ಹೊತ್ಕೊಂಡು ಹೋದ್ರು. ಒಂದು ಕುರಿ ಕೊಟ್ಟಿದ್ದಕ್ಕೆ ಅಷ್ಟು ಆಸ್ತಿ ಸಂಪತ್ತುಗಳನ್ನ ದೇವರು ರೆನಾಲ್ಡ್ ಅವರೇ ವರ್ಗಾವಣೆ ಮಾಡ್ತಾರೆ. ಉಮೇಶ್ ಅವರೇ ವರ್ಗಾವಣೆ ಮಾಡ್ತಾರೆ. ಅದನ್ನು ಹೇಮ ಅವರೇ ವರ್ಗಾವಣೆ ಮಾಡ್ತಾರೆ. ಭಯಪಡಬೇಡಿ. ಗ್ಲಾಡಿ ಅವರೇ ಅವರು ವರ್ಗಾವಣೆ ಮಾಡ್ತಾರೆ. ಯಾಕಂದರೆ ವರ್ಗಾವಣೆ ಮಾಡೋದು ದೇವ್ರ ಕೆಲಸ, ಕುರಿ ಕೊಡೋದು ನಿನ್ನ ಕೆಲಸ. ಅದಕ್ಕೆ ದೇವರು ಕೇಳುತ್ತೆ, ಸ್ವಲ್ಪವಾಗಿ ಬೀಜನ ಬಿತ್ತನು, ಪೈರನ್ನು ಸ್ವಲ್ಪವಾಗಿ ಕೊಯ್ಯುತ್ತಾನೆ. He who sows sparingly will also reap sparingly. He who sows bountifully will also reap bountifully. ಸಂತೋಷವಾಗಿ ಕೊಡುವನ ಮೇಲೆ ದೇವರ ಪ್ರೀತಿ ಇರತ್ತೆ. ಸೊ ಬಲಾತ್ಕಾರದ ಯಾವ ಅಪ್ಪ ಹೇಳ್ತಾರೆ, ನೀ ಘನವಾಗಿ ಕೊಡಿ, ಘನವಾಗಿ ಆಗತ್ತೆ. ನನ್ನ ಪ್ರಿಯ ಮಕ್ಕಳು, ಇದು ನಾನು ಹೇಳ್ತೇನೆ, ದೇವರು ಎಕ್ಸ್ಟ್ರಾರ್ಡರಿ ಮಾಡಿಬಿಡ್ತಾರೆ, ಘನವಾಗಿ ಮಾಡ್ತಾರೆ. ಆಗ ಸಂಪತ್ತುಗಳನ್ನ ಅವ್ರು ಬಿಡುಗಡೆ ಮಾಡೋದು ಅವ್ರ ಕೆಲಸ. ಸುರೇಶರೇ ನೀವೇನು ಮಾಡಬೇಕು? ರಿಲೀಸ್ ಮಾಡಬೇಕು. ಭೂಮಿ ಮೇಲೇನ ಕಟ್ಟುತ್ತೀರಾ, ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಡೈಲಿ ರಕ್ತಜಯ, ಏಸು ರಕ್ತಜಯ. ನಮ್ಮ ಮನೆ ಮೇಲೆ ಆಸ್ತಿಗಳು ಬಿಡುಗಡೆ ಆಗ್ಲಪ್ಪ, ಕೋರ್ಟ್ ಕೇಸ್ಗಳು ಬಿಡುಗಡೆ ಆಗ್ಲಪ್ಪ, ಶುಭ ಕಾರ್ಯಗಳು ಆರಂಭ ಆಗ್ಲಪ್ಪ. ಒಂದೊಂದು ದಿನ ನೀವು ಅದನ್ನು ಆರಂಭ ಮಾಡಿ ನೋಡಿ. ನಾನು ಹೇಳ್ತೇನೆ, ಖಂಡಿತವಾಗ್ಲೂ ದೇವರು ನಿಮ್ಮ ಜೀವನದಲ್ಲಿ ಒಂದು ಕಾರ್ಯ ಮಾಡ್ತಾರೆ. 3 ಹಬ್ಬ ವಿಶೇಷವಾದದ್ದು. 14ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡಿಟ್ರಾನಮಿ ಚಾಪ್ಟರ್ 16:16. ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಸ್ಕ ಹಬ್ಬ ಅಂತಾರೆ. ಪಂಚಶತಮಾನ ದಿನದ ಜಾತ್ರೆಯಲ್ಲಿಯೂ, ಅದು ಪವಿತ್ರಾತ್ಮರ ಪೆಂತೆಕೋಸ್ತ ಹಬ್ಬ. ಪೂರ್ಣ ಶಾಲೆಗಳ ಜಾತ್ರೆಯಲ್ಲಿಯೂ, ಅದು ವರ್ಣಶಾಲೆಗಳ ಹಬ್ಬ. ಅಂತೂ ವರ್ಷಕ್ಕೆ 3 ವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಒಬ್ಬರು ಕೈಯಲ್ಲಿ ಮೊಬೈಲ್ ಇಲ್ಲದೆ ದೇವರ ಸನ್ನಿಧಿಯಲ್ಲಿ ಬರಕೂಡದು. ಪ್ರತಿಯೊಬ್ಬನು ತನಗೆ, ಒಬ್ಬರು ಕೈಯಲ್ಲಿ ಗೋಣಿ ಚೆಲ್ಲದೆ ಕೈಯಲ್ಲಿ ಬರಕೂಡದು. ಒಬ್ಬರು ಕೈಯಲ್ಲಿ ಚಿಕನ್ ಇಲ್ಲದೆ ಬರಕೂಡದು ಅಂತ ಬರಿಲ್ಲ. ಏನಾದ್ರು ಬರೀಬಿಟ್ಟಿದೆ, ಕಾಣಿಕೆ ಇಲ್ಲದೆ. ಯಾಕೆ ಕಾಣಿಕೆ ಅಂತ ಹೇಳ್ತಾರೆ? ಘನಪಡಿಸ್ಬೇಕು. ಯಾಕ್ರಿ ಕಾಣಿಕೆ ಹೇಳ್ತಾರೆ ಅವರು? ಯಾಕಂದ್ರೆ ಆಲ್ರೆಡಿ ಕೊಟ್ಟಾಯಿತು 30 ಕೋಟಿ. ಇಸ್ರಾಯೇಲ್ ಮಕ್ಕಳು ಏನು ಕೊಟ್ಬಿಟ್ರು ದೇವರು? ಒಂದೇ ರಾತ್ರಿಯಲ್ಲಿ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರು. ನಾನು ಕೊಟ್ಟಿದ್ದಕ್ಕೆ ನೀವು ಮತ್ತೆ ವಾಪಸ್ ಬಾ ಅಂತ ಹೇಳ್ತಾರೆ ದೇವರು. ಈಗ ನಮ್ಮ ಮಕ್ಕಳಿಗೆ 2 kg ಹಲ್ವಾ, 2 kg ಲಾಡು, 2 kg ಬೂಂದಿ ಎಲ್ಲ ತಂದು ಮಕ್ಕಳಿಗೆ ಮಗು ಕೊಟ್ಬಿಡ್ತೀವಲ್ಲ, ಹೆಣ್ಮಕ್ಳಿಗೆ ಕೊಟ್ಬಿಟ್ಟು
ಎಲ್ಲ ಕೊಟ್ಬಿಡ್ತೀವಿ. ಕೊಟ್ಬಿಟ್ಟು ನಾವು ಪಂಚೆ ಹಾಕಿ ನೆಲದ ಮೇಲೆ ಕೂತ್ಕೊಳ್ತೀವಿ. ನಾವು ಹೇಳ್ತೀವಿ ಅದು 2 ವರ್ಷದ ಮಗು, ಪಾಪು ನನಗೇನಿಲ್ವಾ ಅಂತ ನಾವೇ ಕೇಳ್ತೀವಿ ಮಗುನ. ಆ ಮಗು ಏನು ಮಾಡುತ್ತೆ, ಆ ಲಾಡಲ್ಲಿ ಇಷ್ಟೇ ಚಿಕ್ಕ ಬೆರಳು ತೊಗೊಂಡೋಗಿ ಹೆಂಗೆ ತಗೊಂಡೆ ಡ್ಯಾಡಿ ಇದು ನಿಮ್ಕ ಡ್ಯಾಡಿ ಅಂತ ಹಿಂಗೆ ಬಾಯಲ್ಲಿ ಹಾಕಿದರೆ ಇವನಿಗೆ ಆನೆನೇ ಬಾಯಿ ಒಳಗೋದಂಗೆ ಆಯ್ತದೆ. ಇವನಿಗೆ ಅವ್ನಿಗೆ ಅಷ್ಟು ಖುಷಿ. ಅಯ್ಯೋ ಚಲೋ ನನ್ನ ಮಗಳೇ ಅಂದ್ಬಿಟ್ಟು ನೋಡಿ ಪಾಪು ನನಗೆ ಸ್ವೀಟ್ ಕೊಟ್ಟಿದ್ಯಾರ್ರಿ, ಕೊಟ್ಟಿದ್ಯಾರು? ಆ ಮಗು ಯಾರದ್ರಿ? ಇವಂದೇ ಮಗು, ಇವಂದೇ ಆಸ್ತಿ ಎಲ್ಲ ಕೊಟ್ಬಿಟ್ಟು ವಾಪಸ್ ತಗೊಂಬಾಗ್ತಾನೆ. ದಟ್ ಈಸ್ ಕಾಲ್ಡ್ ದ ಹಾರ್ಟ್. ದಟ್ ಈಸ್ ವಾಟ್ ದ ಹಾರ್ಟ್. Hallelujah. ಕಾರ್ಡಿಯಾ ಕರ್ಡುಮು, ದಟ್ ಈಸ್ ಯುವರ್ ಹಾರ್ಟ್. ನೀನು ಹೃದಯ ಏನು ತೀರ್ಮಾನ ಮಾಡುತ್ತೆ ಜಯಲಕ್ಷ್ಮಿ ಅವರೇ? ಅಪ್ಪನಿಗೆ ಏನು ಕೊಡಬೇಕು? ಪರಲೋಕ ಸರ್ಕಾರ ಬಂದ ತಕ್ಷಣ ನೀ ಕೊಟ್ಟಿದ ತಕ್ಷಣ ನೀ ರಿಚ್ ಆಗ್ಬಿಡ್ತೀಯ. Amen. Hallelujah. ಕೊಟ್ಟಿದ ತಕ್ಷಣ ರಿಚ್ ಆಗ್ಬಿಡ್ತೀಯ. ಅಲ್ಲಿಡತ್ತೆ ಸರ್ಕಾರ, ಭೂಮಿ ಸರ್ಕಾರ. ಕೊಟ್ಟಿದ ತಕ್ಷಣ ತೊಗೊಂಡಿದ ತಕ್ಷಣ ರಿಚ್ ಆಗ್ಬಿಡ್ತೀಯ. ಅವು ಕಾರ್ ತೊಗೊಂಡ್ರು ತುಂಬ ರಿಚ್ ಅವರು. ನೀ ಕೊಟ್ಟಿದ ತಕ್ಷಣ ರಿಚ್ ಆಗ್ತೀರಿ. ಇದೀರಾ? ಅದಕ್ಕೆ ಅಪ್ಪ ಹೇಳಿದೆ ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಆಗ ಇಸ್ರಾಯೇಲ್ ಮಕ್ಕಳನ್ನ ಎಲ್ಲ 1000ದಷ್ಟೇ ಕೊಟ್ಟರು. ಓದಿ ಮಾದನ್ನ 105:37. ಇಸ್ರಾಯೇಲ್ ಎಲ್ಲರನ್ನು ಇಸ್ರಾಯೇಲ್ ಎಲ್ಲ ಅಂದ್ರೆ 30 ಲಕ್ಷ ಜನ ಇಸ್ರಾಯೇಲ್ ಎಲ್ಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಬೆಳ್ಳಿ ಬಂಗಾರಗಳ ಸಹಿತವಾಗಿ ದೇವರು ಹೊರಗೆ ಬರಮಾಡಿದರು. ದೇವರು ಅವರನ್ನ ಹೊರಗಡೆ ಬರ ಮಾಡಿದರು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವವನಿರಲಿಲ್ಲ, ಬಡವನಿರಲಿಲ್ಲ. ಈ ಗ್ರೀಕ್ ಬೈಬಲ್ ಹೇಳ್ತಾರೆ ಬಸ್ ನನ್ ವಾಸ್ ಅ ಪೋರ್ ಇನ್ ದಟ್ ಮಿಡ್ಸ್ ಆಫ್ ದ ಕಾಂಗ್ರಿಗೇಷನ್. ಎಡವನಂದ್ರೆ ಬಡವನೇ ಇರಲಿಲ್ಲ ಅಂತ ಹೇಳುತ್ತೆ. ಅದು ಕರೆಕ್ಟ್ ಇರಲಿ. ಅವರ ಆ 30 ಲಕ್ಷದಲ್ಲಿ ಒಬ್ರು ಕೂಡ ಇಸ್ರಾಯೇಲರನ್ನ ಹೇಳಿ, ಇಸ್ರಾಯೇಲ್ ದೇಶದವರನ್ನ ಬೆಳ್ಳಿ ಬಂಗಾರಗಳ ಸಹಿತವಾಗಿ ದೇವರವರನ್ನ ಹೊರಗಡೆ ಬರಮಾಡಿದನು. ಯಾರ ಪಾಸ್ಟರ್ ಅದೆಲ್ಲ ಬೆಳ್ಳಿ ಬಂಗಾರ ಅದಂಗೆ ಕೊಟ್ಬಿಟ್ರಲ್ಲಿ. ಅವನು ಅಲ್ಲಿ ಓದ್ದ ಇಲ್ಲಿ ಓದಲಿಲ್ಲ. ಅವನು ಇಂಟರ್ಲಿಂಕ್ ಯಾವಾಗಲೂ 2 ಜೋಡಿ ಇರುತ್ತೆ ವರ್ಡ್ಗಳು, ಯಾವುದು ಒಂದೊಂದೇ ಇರಲ್ಲ. ಎವ್ರಿ ಗಾಡ್ಸ್ ವರ್ಡ್ ವಿಲ್ ಆಲ್ವೇಸ್ ಇನ್ ಜೋಡೀಸ್, ಇನ್ ಪೇರ್ಸ್. ಇದು ಬಂದು ಮತ್ತೆ ಅಲ್ಲೂ ಬರುತ್ತೆ ಹೊಸ ಒಡಂಬಡಿಕೆಯಲ್ಲಿ. ಎಲ್ಲ ಆ ಬೈಬಲ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ರೀ. ಅಷ್ಟು ರಸವತ್ತಾಗಿ ಘನವಾಗಿ ಒಂದು ಕನ್ಫ್ಯೂಸ್ ಇಲ್ಲದೆ ದೇವ್ರು ಬರ್ಸಿದ್ದಾರೆ. ದಟ್ ಈಸ್ ವಾಟ್ ದಿಸ್ ಅ ವರ್ಡ್ ಇಸ್ ಅ ಲೈಫ್, ಇಸ್ ಅ ಬ್ಲಡ್. ಇವಾಗ ನಿಮ್ಮ ಕೈಲಿ ಏನಿದೆ? ಬೈಬಲ್ ಅಲ್ಲ ರೀ, ಯೇಸು ರಕ್ತನೇ ಇದೆ ನಿಮ್ಮ ಕೈಯಲ್ಲಿ. ಯು ಆರ್ ಕ್ಯಾರಿಂಗ್ ನಾಟ್ ದ ವರ್ಡ್, ಯು ಆರ್ ನಾಟ್ ಕ್ಯಾರಿಂಗ್ ದ ಬುಕ್, ಯು ಆರ್ ಕ್ಯಾರಿಂಗ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಅನ್ಬೇಕಾದ್ರೆ ಆ ರಕ್ತ ಇರುತ್ತೆ. ಆದರೆ ಇಸ್ರಾಯೇಲ್ ಅವ್ರನ್ನ ಏನು ಮಾಡ್ತಾರೆ? ಬೆಳ್ಳಿ ಬಂಗಾರಗಳ ಸಹಿತವಾಗಿ ಅವರನ್ನು ಸುಮ್ಮನೆ ಬರಬೇಡ ಹೊರಗಡೆ. ಯಾಕೆ ಬೆಳ್ಳಿ ಬಂಗಾರ ಸಹಿತ ಬಂದರು? ಅನಿತಾ ಅವರೇ, ಪಸ್ಕಾ ಕುರಿಮರಿನ